ಹಾಯ್ ಗೈಸ್, ಇವತ್ ನಾವು ಒಂದ್ ಒಳ್ಳೆ ಕಾಮಿಡಿ ಮೂವಿ ನೋಡ್ತಾ ಇದೀವಿ. ಈ ಮೂವಿ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಇಂದ ಎಂಡ್ ಗಂಟ ಸ್ವಲ್ಪ ಕಾಮಿಡಿ ಜಾಸ್ತಿ ಇರುತ್ತೆ. ಅದಲ್ದೆ ಇಲ್ಲಿ ಫ್ಯಾಂಟಸಿ ಕೂಡ ಇದೆ. ಏನು ಅಂತ ಈ ಮೂವಿ ನೋಡ್ಬಿಡಿ. ಆಮೇಲೆ ಮೂವಿ ಹೆಸರು ಡೂಡ್ ಇನ್ ಮೀ ಅಂತ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಸೋಷಿಯಲ್ ಮೀಡಿಯಾ ಅಲ್ಲಿ ಫಾಲೋ ಮಾಡ್ಲಿಲ್ಲ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ ಒಂದು ಅಂಕಲ್ ತೋರಿಸ್ತಾರೆ. ಈ ಅಂಕಲ್ ಯಾರು ಅಲ್ಲ, ಇವರು ಒಂದು ದೊಡ್ಡ ಗ್ಯಾಂಗ್ಸ್ಟರ್. ಇವರೇ ನಮ್ ಸ್ಟೋರಿಗೆ ವಿಲ್ಲನ್ ಕೂಡ, ಆಮೇಲೆ ಹೀರೋ ಕೂಡ. ಇಲ್ಲಿ ಇಡೀ ಕೊರಿಯಾನೇ ಆಳ್ತಾ ಇರ್ತಾರೆ ಇವರು. ಬಟ್ ಆದ್ರೆ ಇವ್ರ ಎಂತಿದ್ರಲ್ಲ, ಇವ್ರಂತಿ ಒಂಚೂರು ಇವ್ರಿಗೆ ಎದುರ್ಕೊಳ್ಳಲ್ಲ. ಏನಕ್ಕೆ ಅಂತ ಕೇಳಿ, ಎಂತಿ ಅಪ್ಪ ಯಾರು ಅಲ್ಲ, ಅವ್ರ ಅಪ್ಪ ಇವನ್ಗಿಂತ ದೊಡ್ಡ ಡಾನು. ಅದರಿಂದಾಗಿ ಇವ್ರಿಗೆ ಭಯನೇ ಇಲ್ಲ. ಗಂಡನ್ ಕಂಡ್ರೆ ಒಂದು ಲವ್ ಕೆಮಿಸ್ಟ್ರಿ ಏನು ಇರಲ್ಲ. ಅಂದ್ರೆ ಇವರು ಮದ್ವೆ ಆದ ಏನೋ ಬದುಕ್ಬೇಕು ಅಂತ ಬದುಕ್ತಾ ಇರ್ತಾರೆ. ಒಬ್ರಿಗೂ ಒಬ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಒಂದ್ ಹೀರೋ ಒಂದ್ ಜಾಗನ ಅವ್ನ್ ಕೈ ವಶಕ್ಕೆ ಮಾಡ್ಕೋಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಎಲ್ಲಾ ವಿಷಯ ಆಗ್ಬಿಡುತ್ತೆ. ಬಟ್ ಅದ್ರ ಒಬ್ಬ ಮಾತ್ರ ಆ ಜಾಗನ ಕೊಡೋದೇ ಇಲ್ಲ ಅಂತ ಇನ್ನೂ ನಿಂತ್ಕೊಂಡೇ ಇರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ತುಂಬಾ ಎದುರಿಸ್ತಾರೆ. ಆ ಅಪ್ಪನ ಹತ್ರ ತುಂಬಾ ಎದುರಿಸ್ಬಿಟ್ಟು, ಈಗ ನೀನ್ ಕೊಡ್ತೀಯ ಅಲ್ವಾ, ನಿನ್ ಕತೆ ಮುಗಿಸ್ಬೇಕಾ ಇಲ್ಲ ಜಾಗನೇ ಇಲ್ದಂಗ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಡಾನ್ ಅಲ್ವಾ, ಗ್ಯಾಂಗ್ಸ್ಟರ್ ಹಿಂಗೆ ಎದ್ದೇ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಅದಲ್ದೆ ಇವನು ತುಂಬಾ ಜನ ಕೈ ಕಂಟ್ರೋಲ್, ತುಂಬಾ ಜನ ಅವ್ರ ಹೀರೋ ಕೈ ಕೆಳಗೆ. ಎಷ್ಟೇ ಆಗ್ಲಿ ಅವನು ಹೋಗ್ಬಿಟ್ಟು ಅವ್ನು ಮಾವನ ಮೀಟ್ ಮಾಡಕ್ ಹೋಗ್ತಾನೆ. ಅಂದ್ರೆ ಇವನ್ಗಿಂತ ದೊಡ್ಡ ಬಾಸು, ಅಂದ್ರೆ ಎಂತಿ ಅಪ್ಪನ ಮೀಟ್ ಮಾಡಕ್ಕೆ ಅಲ್ಲೋದ್ಮೇಲೆ ಅಲ್ಲಿ ಮಾತಾಡ್ತಿರ್ತಾನೆ. ಅವ್ನ್ ಎಷ್ಟೇ ಅವ್ರು ರಿಟೈರ್ಡ್ ಆಗ್ಬಿಟ್ರು, ಇವನ ಹತ್ರ ಅವ್ನ್ ಮರ್ಯಾದೆ ಅಂತ ಒಂದ್ ಚೂರು ಕಮ್ಮಿ ಆಗಲ್ಲ. ಯಾಕೆಂದ್ರೆ ಇವ್ರು ಅಂತ ಹೇಳ್ಬಿಟ್ರೆ ಸಾಕು, ಅವ್ರ ಕೈ ಕೆಳಗೆ ತುಂಬಾ ಜನ ಇದಾರೆ. ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು, ಇರೋ ಕತೆ ಮುಗ್ದೋಗ್ಬೋದು. ಅದರಿಂದಾಗಿ ಇವ್ರಿಗೆ ಸ್ವಲ್ಪ ಎಲ್ಲಾರು ಎದ್ಕೊಳ್ಳೇಬೇಕು ಅಂತ ಸಿಚುವೇಶನ್ ಇರುತ್ತೆ. ಆಮೇಲೆ ಅವ್ನ್ ಎಲ್ಲೋ ಹೋಗ್ತಾನೆ. ಏನಕ್ಕೆ ಅಂದ್ರೆ ಅವ್ನ್ ನೂಡಲ್ಸ್ ತಿನ್ಬೇಕು ಅಂತ ಒಂದು ಫೇಮಸ್ ಆಗಿರೋ ರೆಸ್ಟೋರೆಂಟ್ ಹೋಗ್ತಾನೆ. ಆ ರೆಸ್ಟೋರೆಂಟ್ ಎಲ್ಲೋ ಬೇರೆ ಕಡೆ ಚೇಂಜ್ ಆಗ್ಬಿಟ್ಟಿರುತ್ತೆ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಹುಡಿಕೊಂಡು ಹೋದ್ರೆ ಇವ್ನ್ ಎಕ್ಸ್ಪೆಕ್ಟ್ ಮಾಡ್ದಂಗ ಆ ಟೇಸ್ಟ್ ಇರಲ್ಲ. ಆ ನೂಡಲ್ಸ್ ಒಂಚೂರು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಊದ್ ಬಿಡ್ತಾನೆ. ಆಮೇಲೆ ಪಕ್ಕದಲ್ಲಿ ನೋಡಿದ್ರೆ ಒಂದ್ ಹುಡುಗ ಸ್ವಲ್ಪ ಗುಂಡಿಗಿರ್ತಾನೆ. ಅವನು ಅವತ್ತೇ ಸತ್ತೋಗ್ಬಿಡ್ತೀನಿ, ನಾನ್ ಜೀವನನೇ ಮುಗ್ದೋಗ್ಬಿಡುತ್ತೆ ಅನ್ನಂಗೆ ಗಪ್ಪ ಅಂತ ಬಾಯಿಗೆ ಹಾಕೊಂಡು ಮುಗ್ತಾ ಇರ್ತಾನೆ ಚೆನ್ನಾಗಿ. ಇಲ್ಲಿ ಹೀರೋಗೆ ಹೆಂಗಪ್ಪ ತಿನ್ನೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಹಂಗಾದ್ಮೇಲೆ ಈಚೆ ಕಡೆ ಬರ್ತಾನೆ. ಬಂದ್ಬಿಟ್ಟು ಅವ್ನ್ ಮುಂದಕ್ಕೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾರೆ ಈ BBMP ಅವ್ರು ಇದಾರಲ್ಲ, ಅದೇ ಕಸ ತುಂಬ್ಕೊಂಡು ಹೋಗೋರು, ಆ ತರ ಅಲ್ಲೂ ಇರ್ತಾರೇನೋ. ಅಲ್ಲಿ ಹೋಗ್ಬಿಟ್ಟು ಅವ್ರು ತುಂಬ್ತಾ ಇರ್ತಾರೆ. ಇವನಿಗೆ ರೋಡ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತಿರ್ತಾನೆ ಅವ್ರು ಹೋಗ್ಲಿ ಅಂತ. ಅವ್ನ ಅಲ್ಲಿ ನಿಂತ್ಕೊಂಡು ಹಂಗೆ ಸಿಗರೇಟ್ ಹೊಡಿತಾ ಇರ್ತಾನೆ. ಹೊಡಿತಾ ಇರ್ಬೇಕಾರೆ ಮೇಲ್ಗಡೆ ಒಂದ್ ಹುಡುಗನ್ ತೋರಿಸ್ತಾರೆ. ಇದೇ ಹುಡುಗ ಆ ರೆಸ್ಟೋರೆಂಟ್ ಕುತ್ಕೊಂಡು ನ್ಯೂಡಲ್ಸ್ ತಿಂತಿದ್ನಲ್ಲ, ಅವನೇ ಅದು. ಅವನ್ನ ನೋಡ್ಬಿಟ್ಟು ಹಿಂಗೆ ಶಾಕ್ ಆಗಿ ನೋಡ್ಬೇಕಾರೆ ಅವನು ಚಪ್ಲಿನ ಯಾವ್ದೋ ಕಡೆ ನ್ಯಾತಾಗಿರ್ತಾರೋ ಅದನ್ನ ಎತ್ಕೊಳಕ್ ಟ್ರೈ ಮಾಡ್ತಿರ್ತಾನೆ. ಎತ್ಕೊಳಕ್ ಹೋಗ್ತಾ ಹೋಗ್ತಾ ಕೆಳಗ್ ಬಿದ್ದಬಿಡ್ತಾನೆ. ಅಷ್ಟು ಹೈಟ್ ಇಂದ ಒಬ್ಬರ ಮನುಷ್ಯನ ಮೇಲೆ ಬಿದ್ರೆ, ಅದಲ್ದೆ ಅವ್ನ್ ಸರ್ರೆ ಗುಂಡ್ಗುಂಡಕ್ಕವನೆ ಬಿದ್ರೆ ಏನಾಗುತ್ತೆ, ಅವನು ಬಿದ್ದಿದ್ ಫೋರ್ಸ್ಗೆ ಇಬ್ರು ಹಾಸ್ಪಿಟಲ್ ಬರ್ತಾರೆ. ಹಾಸ್ಪಿಟಲ್ ಬಂದಾಗ ಕಣ್ಬಿಟ್ಟಾಗ ಅಲ್ಲೊಬ್ರು ಬರ್ತಾರೆ, ಆ ಹುಡ್ಗನ್ ಅಪ್ಪ. ಇವಾಗ ಆ ಹುಡ್ಗನ್ ತೋರಿಸ್ತಾ ಇರ್ತಾರೆ. ಅವನು ಹಿಂಗೆ ಸುತ್ತಮುತ್ತ ನೋಡ್ಕೊತಾ ಇರ್ತಾನೆ. ಅವ್ನು ತುಂಬಾ ಶಾಕ್ ಆಗಿ ನೋಡ್ಕೊತಾ ಇರ್ತಾನೆ. ಏನಕ್ಕೆ ಅಂದ್ರೆ ಅವನ್ ಬಾಡಿಲಿರೋದು ಯಾರು ಅಲ್ಲ, ನಮ್ ಹೀರೋ. ಅಂದ್ರೆ ಆ ಚಿಕ್ಕ ಹುಡ್ಗನ್ ಬಾಡಿ ಒಳಗೆ ನಮ್ ಹೀರೋ ಬಂದ್ಬಿಡ್ತಾನೆ. ಆ ಹುಡ್ಗಂಗಿರೋದು ಏಜ್ ಒಂದು 16 ವಯಸ್ಸು. ನಮ್ ಹೀರೋಗಿರೋ ಏಜ್ 40 ವರ್ಷ. ಅದಲ್ದೆ ಅವ್ನ್ ಗ್ಯಾಂಗ್ಸ್ಟರ್ ಬೇರೆ. ಅವ್ನ್ ಏಜ್ಗೂ ಒಂದು ಆಟಿಟ್ಯೂಡ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಬರೋರ್ನೆಲ್ಲ ಮರ್ಯಾದೆ ಕೊಡದೆ ಸರ್ರೆ ಬೋಯ್ತಾ ಇರ್ತಾನೆ. ಅದಲ್ದೆ ಅವ್ರ ಅಪ್ಪನು, ಏನ್ ನಿನ್ ಮಗನ್ ಈ ತರ ಬೆಳೆಸಿದ್ಯಾ, ಹೆಂಗ ತಿಂತಾನೆ ಹಂಗೆ ಹಿಂಗೆ ಅನ್ಕೊಂಡ್ ಚೆನ್ನಾಗ್ ಬಾಯಿಗೆ ಬಂದಂಗ್ ಬೈತಾ ಇರ್ತಾನೆ. ಏನಿ ಒಬ್ರಿಗೂ ಮರ್ಯಾದೆನೇ ಕೊಡ್ತಾ ಇಲ್ವ ಅಂತ ಎಲ್ಲ ಶಾಕ್ ಆಗಿ ನೋಡ್ತಿರ್ತಾರೆ. ಅದಲ್ದೆ ಅವ್ನ್ ಸ್ಪೆಕ್ಸ್ ಬೇರೆ ಹಾಕೋತ ಅನ್ಸುತ್ತೆ. ಅವ್ನ್ಗೆ ಕನ್ನಡಿ ಹಾಕಲ್ದೆ ಕಣ್ಣೇ ಕಾಣಲ್ಲ, ಆ ಲೆವೆಲ್ ಬ್ಲರ್ ಆಗ್ತಿರುತ್ತೆ ಅವ್ನ್ಗೆ. ಆಮೇಲೆ ಹೀರೋ ಏನ್ ಮಾಡ್ತಾನೆ, ಅಲ್ಲೇ ಮಾತುಕತೆ ನಡೀತಿರ್ಬೇಕಾದ್ರೆ ಅವ್ರ ಅಪ್ಪನ್ ಬಿಟ್ಬಿಟ್ಟು, ಅಂದ್ರೆ ಆ ಬಾಡಿಗಿರೋ ಅವ್ರ ಅಪ್ಪ, ಹುಡ್ಗನ್ ಚಿಕ್ಕ ಹುಡ್ಗನ್ ಅಪ್ಪನ್ ಬಿಟ್ಬಿಟ್ಟು ಅವ್ನ ಹಳೆ ಅಭ್ಯಾಸದಲ್ಲಿ ಅವ್ನ್ ಮನೆಗೆ ಹೊಟ್ಟೋಗ್ಬಿಡ್ತಾನೆ. ಅಲ್ಲೋದಾಗ ಅವ್ಳ ವೈಫ್ ಇರ್ತಾಳಲ್ಲ, ಅವಳು ನೋಡ್ಬಿಟ್ಟು ಇವ್ನ್ ಯಾರೋ ಅಂತ ಅನ್ಕೊಂಡು ಅವಳು ಎದುರಿಸ್ಬಿಟ್ಟು ಪೊಲೀಸ್ನವರೆಲ್ಲ ಕಳಿಸ್ಬಿಟ್ಟು ಇವ್ನ್ ಈಚೆ ಕಳಿಸ್ಬಿಡ್ತಾಳೆ. ಅದಾದ್ಮೇಲೆ ಅಲ್ಲಿರೋ ಪೊಲೀಸ್ನವ್ರು ಇಟ್ಕೊಂಡು ಏನಕ್ಕೆ ಅವ್ರ ಮನೆಗೆ ಹೋದೆ ಅಂತ ಅನ್ಕೊಂಡ್ ಬೈತಾ ಇರ್ಬೇಕಾದ್ರೆ ಅವ್ರ ಅಪ್ಪ ಬಂದ್ಬಿಟ್ಟು, ಇವನು ಮೇಲಿಂದ ಬಿದ್ಬಿಟ್ಟ, ತಲೆ ಏಟಾಗ್ಬಿಟ್ಟು ತಲೆ ಸ್ವಲ್ಪ ಲೂಸ್ ಆಗ್ಬಿಟ್ಟಿದಾನೆ, ನೀವ್ ಏನೋ ತಿಳ್ಕೊಳಕ್ ಹೋಗ್ಬಿಡಿ, ಸ್ವಲ್ಪ ಬಿಟ್ಬಿಡಿ ಅಂತ ಗಾಡಿ ಬೇಡಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾನೆ ಹೀರೋ, ಹೆಂಗಾರ ಮಾಡ್ಬಿಟ್ಟು ನನ್ ಬಾಡಿಗೆ ವಾಪಸ್ ಹೋಗ್ಬೇಕು ಅಂತ ಅನ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಾಸ್ಪಿಟ್ಲ್ ಒರಿಜಿನಲ್ ಹೀರೋ ಬಾಡಿನ, ಅಂದ್ರೆ ಆ ಹುಡ್ಗ ಇರ್ತಾನ ಆ ಬಾಡಿ ಒಳಗೆ, ಅಲ್ಲಿ ಹೋಗ್ಬಿಟ್ಟು ಅವ್ನ ಮೇಲೆ ಮೇಲ್ ಬೀಳ್ತಾನೆ ಇರ್ತಾನೆ. ಅವ್ನ್ ನೋಡಿದ್ರೆ ಅವ್ನ್ ಕೋಮಾದಲ್ಲ, ಅವನೇ ಮೇಲ್ ಬೀಳ್ತಾನೆ ಇರ್ತಾನೆ. ಇವ್ನ್ ಬಾಡಿ ಹೆಂಗೈತೆ, ಇವನ್ ಅವನ ಮೇಲೆ ಬಿದ್ರೆ ಉಳಿತಾನ. ಅಯ್ಯೋ ಇನ್ನೇನಂತ ಸೀರಿಯಸ್ ಆಗ ಸ್ಟೇಜ್ ಅಲ್ಲಿ ಇರ್ಬೇಕಾರೆ ಇವನ್ ಏನೋ ಹಿಂಗೆ ಮಾಡ್ತಿರ್ಬೇಕಾರೆ ಅಲ್ಲಿರೋ ಅಸಿಸ್ಟೆಂಟ್ ಬಂದ್ಬಿಡ್ತಾನೆ. ಅವ್ನ್ ಬಂದ್ಬಿಟ್ಟ ಮೇಲೆ ಎದ್ರಿಕೊಂಡು ಓಡೋಗ್ಬಿಡ್ತಾನೆ. ಅಯ್ಯಯ್ಯೋ ಅಂತ ಅನ್ಬಿಟ್ಟು ಸರ್ ಹಿಂಗಿಂಗೆ ಅಂತ ಅನ್ಬಿಟ್ಟು ಏನೇನೋ ನೆಪ ಹೊಡ್ಬಿಟ್ಟು ಎಸ್ಕೇಪ್ ಹೋಗ್ಬಿಡ್ತಾನೆ. ಅವನ ಹತ್ರ ತಗೊಳಕೊಂಡ್ರೆ ಇವನ್ ಕತೆ ಮುಗ್ದೋಗ್ಬಿಟ್ರದು. ಆಮೇಲೆ ಮನೆಗ್ ಬಂದ್ರೆ ಅವ್ರ ಅಪ್ಪ ಫುಲ್ ಟೇಬಲ್, ಒಂದ್ ಡೈನಿಂಗ್ ಟೇಬಲ್ ಇರೋ ಊಟನೆಲ್ಲ ಅವ್ನ್ಗೆ ಅಂತ ಹೇಳ್ತಿರ್ತಾರೆ. ಇದನ್ ಕೇಳಿದಾಗ ಇಷ್ಟೊಂದ ಅಂತ ಬಾಯ್ ಬಿಟ್ಕೊಂಡ್ ನೋಡ್ಬೇಕಾರೆ ಅವ್ರ ಅಂತಾರೆ, ಇದನ್ನೇನ್ ನಿನ್ ಸಾಕಾಗ್ಲಿಲ್ವಾ, ಇದು ಮೊದಲನೇ ರೌಂಡ್, ನೀ ಇದನ್ ಖಾಲಿ ಮಾಡು, ನಾನು ಇನ್ನೊಂದ್ ರೌಂಡ್ ರೆಡಿ ಮಾಡ್ಕೊಡ್ತೀನಿ ಅಂತಾರೆ. ಇದನ್ ನೋಡ್ದಾಗ ಅವ್ನ್ ಅನ್ಕೋತಾನೆ, ಅಲ್ಲ ನಾ ದಪ್ಪ ಇರೋದ್ ಕಾರಣನೇ ನೀನು, ಅವ್ನ್ ತಿಂತಾನೆ ಅಂತ ಅನ್ಬಿಟ್ಟು ಹಿಂಗ ಕೊಡೋದು
ಯಾರ್ದು ಅಂತ ಅಂದ್ಬಿಟ್ಟು ಬೈಕೊಂತ ಅದನ್ನ ಸುಮ್ನೆ ಒಂದ್ ಬಾಯಿ ಅಂತ ಹಾಕಿರ್ತಾನ ಅಷ್ಟೇ. ಅವ್ನ್ ಬಾಡಿನೋ ಏನೋ ಅಡಾಪ್ಟ್ ಆಗ್ಬಿಟ್ಟಿದೆ ತಿಂದಿ ತಿಂದಿ, ಅದ್ ಆಟೋಮೆಟಿಕ್ ಆಗಿ ಪೂರ್ತಿ ಖಾಲಿ ಮಾಡ್ಬಿಡ್ತಾನೆ. ಅಯ್ಯಯ್ಯೋ ಅಂತ ಅನ್ಕೊಂಡು ಉಪ್ಸ ತಡಿಯಕ್ಕಾಗ್ದೆ ಎದ್ದೋಗ್ತಾನೆ. ಇವನ್ಗೆ ಅಡ್ಜಸ್ಟ್ ಇಲ್ವಲ್ಲ, ಅವನ್ ಬಾಡಿಗೆ ಅಡ್ಜಸ್ಟ್ ಆಗೈತೆ. ಆಮೇಲೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಅಂತ ಕರ್ಕೊಂಡ್ ಹೋಗ್ತಾರೆ. ಏನಕ್ಕೆ ಅಂದ್ರೆ ಇಷ್ಟೊಂದ್ ದಿನ ಅವ್ನು ಕಾಲೇಜ್ಗೆ ಹೋಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ. ಅದರಿಂದಾಗಿ ಕರ್ಕೊಂಡ್ ಹೋಗ್ಬಿಟ್ಟು ಅವ್ನ್ ನೋಡಿ ಈ ದೊಡ್ಡ ಮನುಷ್ಯರು ಮಾತಾಡ್ದಂಗೆ ಹೋಗ್ಬಿಟ್ಟು ಹೆಡ್ ಮಾಸ್ಟರ್ಗೆ ಕೈ ಕೊಡ್ತಾ ಇರ್ತಾನೆ. ಇದ್ ನೋಡ್ಬಿಟ್ಟು ಅವರು ಸ್ವಲ್ಪ ಕೈ ತಳ್ಬಿಟ್ಟು ಇವ್ನು ಏನಪ್ಪ ಇವನು ಅಂತ ಅನ್ಬಿಟ್ಟು ಕರ್ಕೊಂಡ್ ಹೋಗ್ತಾರೆ ಒಳಗೆ. ಅಷ್ಟೇ ಸ್ಕೂಲ್ಗೆ ಅಂತ ಹೋಗ್ತಾನೆ. ಒಳಗ್ ಹೋದ್ರೆ ತುಂಬಾ ಜನ ಇವನ್ನ ಗೇಲಿ ಮಾಡ್ತಿದ್ರೇನೋ ಅಲ್ಲಿ ರೇಗಿಸೋರು. ಆ ರೇಗ್ಸೋದ್ರಿಂದ ಅಲ್ಲಿರೋ ಗ್ಯಾಂಗ್ ಒಂದು ರೇಗ್ಸಕ್ ಟ್ರೈ ಮಾಡುತ್ತೆ. ಬಟ್ ಹೀರೋಗ್ ಅದ್ ಗೊತ್ತಿದ್ವಲ್ಲ, ಇವ್ನು ಪಾಡಿಗೆ ಇವನು ನನ್ಗೋದಕ್ಕೂ ಸಂಬಂಧವೇ ಇಲ್ಲ ಅಂತ ಹೋಗ್ಬಿಟ್ಟು ಅವ್ನ್ ಪಾಡು ಊಟಕ್ಕೆ ಅಂತ ಕೂತ್ಕೊಂತಾನೆ. ಅಲ್ಲಿ ಊಟ ಮಾಡ್ಬೇಕಾದ್ರೆ ಎದುರುಗಡೆ ಒಂದು ಹುಡುಗಿ ಕೂತಿರ್ತಾರೆ. ಆ ಹುಡುಗಿನ ಫುಲ್ ಗರ್ಲ್ಸ್ ಗ್ಯಾಂಗ್ ಸ್ವಲ್ಪ ಹುಡುಗರು ಸೇರ್ಕೊಂಡು ತುಂಬಾ ರೇಗಿಸ್ತಾ ಇರ್ತಾರೆ. ಅಲ್ಲಿರೋ ಊಟನೆಲ್ಲ ತಲೆ ಮೇಲೆ ಹಾಕಿ ಏನೇನೋ ಪ್ರಾಬ್ಲಮ್ ಕೊಡ್ತಿರ್ತಾರೆ. ಇವ್ ನೋಡ್ತಾನೆ, ಅದಕ್ಕೆ ಸ್ವಲ್ಪ ಕೂಗ್ತಾನೆ. ಕೂಗಿದಾಗ ಅಲ್ಲಿರೋ ಒಬ್ಬ ಒಂಥರ ಕುಣ್ಕೊಂಡ್ ಬರ್ತಾನೆ. ಏಯ್ ಏನು ನಿಂಗೇನು ಇವತ್ತು ಯಾವತ್ತಿಲ್ದೇನೆ ಇವತ್ ಬರ್ತಿದ್ಯಾ ಸಪೋರ್ಟ್ಗೆ ಅಂತ ಅನ್ಕೊಂಡ್ ಬೈತಾ ಅವನ್ಗೂ ಹೊಡಿಯಕ್ಕೆ ಅಂತ ಬಂದ್ಬಿಟ್ಟು ಇಲ್ಲಿ ಬೇಡ ಬಾ ಈಚೆ ನೋಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಹೋಗ್ಬಿಡ್ತಾನೆ. ಈಚೆಗೆ ಹೋದ್ಮೇಲೆ ಅಲ್ಲಿ ಬಂದ್ಬಿಟ್ಟು ಏನು ಯಾವತ್ತು ಮಾತಾಡ್ದೇನೆ ನೀನ್ ಸಪೋರ್ಟ್ ಬರ್ತಿದ್ಯಾ ಅವಳಿಗೆ ಅಂತ ಅಂದಾಗ ಫಸ್ಟ್ ಹೊಡಿಯಕ್ ಬರ್ತಾನೆ. ಹೀರೋ ಒಂದ್ ಕೊಡ್ತಾನೆ. ಅವಾಗ ಏಯ್ ನನ್ನೇ ಹೊಡೆದ ಅಂತ ಅನ್ಬಿಟ್ಟು ವಾಪಸ್ ಬರ್ತಾನೆ. ಇನ್ನೊಂದ್ ಕೊಡ್ತಾನೆ. ಅವನು ಒಂಥರ ಸ್ಟೈಲ್ ಆಗಿ ನಿಂತ್ಕೊಂಡು ಮಾಡ್ತಾ ಇರೋದು ಒಂಥರ ಕಾಮಿಡಿಯಾಗೂ ಚೆನ್ನಾಗಿರುತ್ತೆ. ಅಂದ್ರೆ ಹೀರೋ ಇರೋದು ಒಂದು ಇದಲ್ವಾ ಗ್ಯಾಂಗ್ಸ್ಟರ್, ಅವನ್ಗೇನ್ ಗೊತ್ತಿದೆಲ್ಲ ಚೈಲ್ಡಿಶ್ ಆಟ ಅಂತ. ಆದ್ರೆ ಇವ್ರು ನನ್ ಮಕ್ಳಿಗೆ ಅವ್ನ ಒಳಗಡೆ ಯಾರ ಅವನೇನಂದೇ ಗೊತ್ತಿಲ್ಲದೆ ಹೊಡಿತಿರ್ತಾರೆ. ಹೊಡಿಯಕ್ ಬಂದವರೆಲ್ಲ ಏಟ್ ತಿನ್ಕೊಂಡು ಹೋಗ್ತಾರೆ. ಆಮೇಲೆ ಒಂದ್ ಗ್ಯಾಂಗ್ ಬಂದ್ಬಿಟ್ಟು ಇನ್ನೊಬ್ಬನ ಹುಡುಗನ್ನ ರೇಗಿಸ್ತಾ ಇರ್ತಾರೆ. ಏಯ್ ಅವನೇನು ಹೀರೋ ತುಂಬಾ ಇದ್ ಮಾಡ್ತಾ ಇದ್ದಾನೆ, ಅವ್ನಿಗೇನು ಅಷ್ಟ್ ಧೈರ್ಯ ಬಂತು ಆ ವಿಷಯ ನೀ ತಿಳ್ಕೊಂಡ್ ಬರ್ಬೇಕಿಲ್ಲ, ನಿನಗೆ ಏಟ್ ಬೀಳುತ್ತೆ ಅಂತ ಅನ್ಬಿಟ್ಟು ಆ ಹುಡ್ಗನ್ ಎದುರು ಕಳಿಸ್ತಾರೆ. ಏನಂತಂದ್ರೆ ಇಲ್ಲಿ ಹೀರೋ ಅಲ್ಲಿ ಇದ್ದ ಶೂನ ಅವನೇ ಹೋಗ್ಬಿಟ್ಟು ಎತ್ಕೊಳಕ್ಕೆ ಅಂತ ಟ್ರೈ ಮಾಡ್ಲಿಲ್ಲ. ಅವ್ನ್ ಟ್ರೈ ಮಾಡಿದ ಏನಕ್ಕೆ ಅಂದ್ರೆ ಆ ಹುಡ್ಗಿ ಇದ್ಲಲ್ಲ, ಆ ಹುಡ್ಗಿನ ನಾವ್ ಏನೋ ಮಾಡ್ಬಿಡ್ತೀವಿ ಅಂತ ಎದುರಿಸ್ಬಿಟ್ಟು ಹೀರೋ ಕೈಲಿ ಮಾಡ್ಸಿರ್ತಾರೆ. ಅವನು ಎದುರ್ಕೊಂಡ್ ಮಾಡಿರ್ತಾನೆ. ಸ್ವಲ್ಪ ಅವ್ನು ಇನ್ನಸೆಂಟ್ ತರ ಇರ್ತಾನ ಹೀರೋ, ಅಂದ್ರೆ ಆ ಚಿಕ್ಕ ಹುಡ್ಗ. ಅದರಿಂದಾಗಿ ಅವ್ನು ಎದುರ್ಕೊಂಡ್ ಮಾಡಿರೋದ್ನ ಯಾರೋ ಒಬ್ಬ ರೆಕಾರ್ಡ್ ಮಾಡಿರ್ತಾನೆ ಸೈಡ್ ಇಂದ. ಎಲ್ಲಾರು ಕ್ಯಾಪ್ಚರ್ ಆಗಿರ್ತಾರೆ. ಆ ರೆಕಾರ್ಡ್ ಆದ ವಿಡಿಯೋ ಇವನಿಗೆ ಸಿಕ್ಬಿಡುತ್ತೆ. ಅದನ್ನ ತಗೊಂಡೋಗ್ಬಿಟ್ಟು ತೋರ್ಸ್ಬಿಟ್ಟು ನೀವೇನಾದ್ರು ನನ್ ತಂಟೆಗ್ ಬರ್ದೇ ಇದ್ರೆ ನಾನ್ ಸುಮ್ನೆ ಇರ್ತೀನಿ, ನನ್ ತಂಟೆಗ್ ಬಂದ್ರೆ ಇಲ್ಲಿರೋ ವಿಡಿಯೋನ ಲೀಕ್ ಮಾಡ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಎದುರಿಸ್ತಾನೆ. ನೆಕ್ಸ್ಟ್ ಸೀನ್ ತೋರಿಸ್ತಾರೆ. ಇಲ್ಲಿ ಇವ್ರದ್ದು ಈ ತರ ಪ್ರಾಬ್ಲಮ್ ನಡೀತಿದ್ರೆ ಹೀರೋ ಎಂತ ಇದ್ಲಲ್ಲ, ಅವಳು ಹೀರೋ ಬಂದಿದ್ದು ಹೀರೋ ಕೋಮಲ್ ಅವನೇ ತಂದ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಹೀರೋ ಜೊತೆ ಕೆಲಸ ಮಾಡ್ತಿರೋನು ಅಂತಾನೆ ಸ್ವಲ್ಪ ಎಂಜಾಯ್ ಮಾಡ್ತಿರ್ತಾಳೆ ತಿರ್ಕೊಂಡು. ಈ ವಿಷಯ ಹೀರೋ ಆಪೋಸಿಟ್ ಒಬ್ಬ ಇರ್ತಾನೆ, ಅವನು ಡಾನೆ. ಬಟ್ ಆದ್ರೆ ಇಬ್ರು ಒಬ್ರಿಗೊಬ್ರಿಗೆ ಆಗಲ್ಲ. ಮುಂದೆ ಮತ್ತೆ ನೋಡಂಗೆ ಚೆನ್ನಾಗಿರಂಗೆ ತೋರ್ಸ್ಕೊಂತಾರೆ. ಆ ತರ ಇರೋದ್ನ ನೋಡ್ಬಿಟ್ಟು ಏನ್ ಮಾಡ್ತಾನೆ, ಫೋಟೋ ತಕ್ಕೊಂಡ್ಬಿಟ್ಟು ನೋಡು ಈ ತರ ಮಾಡ್ತಾ ಇದೆ ಹೀರೋ ಬಂದಿಲ್ಲ ಅಂತ ಅನ್ಬಿಟ್ಟು, ಇದೇನಾರ ನಿಮ್ಮ ಅಪ್ಪಂಗೆ ಈ ವಿಷಯ ಗೊತ್ತಾಯ್ತು ಅಂತ ಅನ್ಕೋ, ಅವಾಗ ನಿನ್ಗೆ ಗ್ರಾಚಾರ ಬಿಡಿಸ್ಬಿಡ್ತಾನೆ. ನಿಮ್ಮ ಅಪ್ಪ ನಿನ್ನೂ ಬಿಡಲ್ಲ, ನಿನ್ನ ಲವ್ ಮಾಡ್ತಿದ್ಯಲ್ಲ ಇವ್ನು ಬಿಡಲ್ಲ, ಇಬ್ಬರು ಒಂದ್ ಕತೆ ಕಾಣಿಸ್ಬಿಡ್ತಾನೆ ಅಂತ ಎದುರಿಸ್ತಾನೆ. ಅಂದ್ರೆ ಅವ್ರ ಅಪ್ಪಂಗೆ ಇವ್ನು ಎದುರ್ಕೊಳ್ಳೋದು ಅಂತ ಇದು ಅರ್ಥ ಆಗ್ತಾ ಐತೆ. ಅಂದ್ರೆ ಇವ್ನು ಕೂಡ ಅವ್ರ ಅಪ್ಪಂಗೆ ಎದುರ್ಕೊತಾನೆ. ಆ ಲೆವೆಲ್ ಅವ್ರ ಅಪ್ಪ ಅಂತ ತಿಳ್ಕೊಳ್ಳಿ. ಆಮೇಲೆ ಹೀರೋ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕೂತ್ಕೊಂಡು ಅವ್ನ ಬಾಡಿನ ವೆಯ್ಟ್ ಮಾಡ್ತಾ ಇರ್ತಾನೆ. ಅಂದ್ರೆ ಅವ್ನ ಬಾಡಿನ ಯಾರು ಬಂದ್ಬಿಟ್ಟು ಸಾಯಿಸ್ಬಿಡಕ್ ಟ್ರೈ ಮಾಡ್ತಾರೆ ಅಂತ ಅನ್ಬಿಟ್ಟು ಅವ್ನ ಬಾಡಿಗೆ ಅವನು ಇದ್ ಮಾಡ್ತಾ ಇರ್ತಾನೆ. ಆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೂತ್ಕೊಂಡಿರ್ತಾನೆ. ಆ ಟೈಮ್ಲಿ ಅವ್ನ ಜೊತೆಲೇ ಇರೋ ಮ್ಯಾನೇಜರ್ ಇದ್ನಲ್ಲ, ಅದೇ ಸ್ಟಾರ್ಟಿಂಗ್ ಟೈಮ್ ಬಂದಿದ್ನಲ್ಲ, ಅವ್ನ್ ಬಂದ್ಬಿಟ್ಟು ಏನ್ ಮಾಡ್ತಿದೀನಿ ನೀನು ಇಲ್ಲೇ ತಿರ್ಗ್ತಾ ಇರ್ತೀಯಲ್ಲ ಅಂತ ಅನ್ಬಿಟ್ಟು ಎದುರ್ಸಕ್ ಬಂದಾಗ ಹೀರೋನೇ ಅವ್ನ್ ಹೊಡಿತಾನೆ ಚೆನ್ನಾಗಿ. ಹೊಡೆದ್ಬಿಟ್ಟು ಹೇಳ್ತಾನೆ ಅವ್ನ್ ಗೊತ್ತಿರೋ ಚಿಕ್ಕ ವಿಷಯ, ಅಂದ್ರೆ ಅವ್ನ್ ಚಿಕ್ಕ ವಯಸ್ಸಲ್ಲಿ ಇರೋದು ಎಲ್ಲಾ ಸೀಕ್ರೆಟ್ ಇರುತ್ತಲ್ಲ, ಇವ್ನ್ ಗೊತ್ತು ಎಲ್ಲಾ ವಿಷಯನ ಹೇಳಿದ್ಮೇಲೆ ಅವ್ನ್ಗೂ ನಂಬಿಕೆ ಬಂದ್ಬಿಡುತ್ತೆ ಇದ್ ನನ್ ಭಾಷೆ ಅಂತ ಅನ್ಬಿಟ್ಟು. ಬಟ್ ಆದ್ರೆ ಗುಂಡಾಗಿರೋದನ್ನ ಸ್ವಲ್ಪ ರೇಗಿಸ್ತಾ ಇರ್ತಾನೆ. ಅವ್ನಿಗೆ ಭಯನೇ ಬರ್ತಾ ಇರಲ್ಲ. ಅದಾದ್ಮೇಲೆ ಸ್ವಲ್ಪ ಇವನು ಆವಾಜ್ ಹಾಕೋದು ಮಾತಾಡೋ ಸ್ಟೈಲ್ ಎಲ್ಲ ನೋಡಿದ್ಮೇಲೆ ಇವ್ನಿಗೆ ಅನ್ಸುತ್ತೆ ಭಾಷೆ ಇರ್ಬೇಕು ಅಂತ. ಅವಾಗ ಮುಂದಕ್ಕೆ ಬಾಸ್ ಅಂತಾನೆ ಇವ್ನ ಹಿಂದೆನೆ ತಿರುಗ್ತಾ ಇರ್ತಾನೆ. ಆಮೇಲೆ ಲಂಚ್ ಟೈಮ್ಲಿ ಒಂದ್ ಹುಡುಗಿನ ಕಾಪಾಡದ್ನಲ್ಲ, ಆ ಹುಡುಗಿ ಬಂದ್ಬಿಟ್ಟು ಮಾತಾಡ್ತಿರ್ತಾನೆ ಆ ಹುಡುಗಿ ಜೊತೆ, ನಾನು ಈಗ ಸಪೋರ್ಟ್ ಮಾಡ್ತೀನಿ ಹಂಗೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅವ್ರ ಅಮ್ಮ ಬಂದ್ಬಿಟ್ಟು ಏನೇ ಮಾಡ್ತಿದ್ಯ ಇಲ್ಲಿ ಬಾರ ಬೇಗ ಹೋಗೋಣ ಅಂತ ಕರೀತಾರೆ. ಅವ್ರ ಅಮ್ಮ ನೋಡ್ದೆ ಇವ್ನಿಗೆ ಶಾಕ್ ಆಗ್ಬಿಟ್ಟು ಒಂಥರ ಆಗ್ತಿರ್ತಾನೆ. ಮುಖಾನೇ ಚೇಂಜ್ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಅವ್ರ ಅಮ್ಮ ಯಾರು ಅಲ್ಲ, ಇವನು ಒಂದ್ ಚಿಕ್ಕ ವಯಸ್ಸಲ್ಲಿ ಇವ್ರಿಬ್ರು ಲವ್ ಮಾಡಿರ್ತಾರೆ. ಇವ್ನು ಈ ತರ ಗ್ಯಾಂಗ್ಸ್ಟರ್ ಕೆಲ್ಸಕ್ ಬಂದ್ಮೇಲೆ ಈ ವಿಷಯನ ಅಲ್ಲಿಗಲ್ಲೇ ಬಿಟ್ಬಿಟ್ಟಿರ್ತಾನೆ, ಲವ್ ಎಲ್ಲ ಬೇಡ ಅಂತ. ಅದಾದ್ಮೇಲೆ ಆ ಗ್ಯಾಂಗ್ಸ್ಟರ್ ಮಗಳು ಮದ್ವೆ ಆಗ್ಲಿ ಅಂತ ಅವ್ರು ಇದ್ ಮಾಡಿದಾಗ ಸರಿ ಅಂತ ಒಪ್ಕೊಂಡ್ ಮಾಡ್ಕೊಂಡಿರ್ತಾನ ಅಷ್ಟೇ. ಅದಾದ್ಮೇಲೆ ಅವ್ರಿಬ್ಬರ ಜೊತೆ ಏನು ವರ್ಕೌಟ್ ಆಗಿರಲ್ಲ. ಇವನ್ ಆತರ ಎಕ್ಸ್ಪೆಕ್ಟೇಷನ್ ಬಿಟ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಇದ್ ನೋಡಿದಾಗ ಇವ್ನ್ಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗಲ್ಲ. ಆಮೇಲೆ ಇವ್ನ್ ಏನ್ ಮಾಡ್ತಾನೆ, ಆ ಹುಡ್ಗಿ ಇದ್ಲಲ್ಲ ಇವಳು ಹುಡ್ಗಿ ಇವನ್ ಮಗನೇ ಅಂತ ಟೆಸ್ಟ್ ಮಾಡಕ್ಕೋಸ್ಕರ DNA ಟೆಸ್ಟ್ ಮಾಡ್ತಾನೆ. ಅವನ್ ಬಾಡಿಲಿ ಇರೋದು ಏನೋ ಕೂದಲು ಏನೋ ತಗೊಂಡ್ಬಿಟ್ಟು DNA ಟೆಸ್ಟ್ ಮಾಡಿದಾಗ ಅದ್ರಲ್ಲಿ 100% ಮ್ಯಾಚ್ ಅಂತ ಬಂದ್ಬಿಡುತ್ತೆ. ಅವಾಗ ಇವ್ನ್ ಕನ್ಫರ್ಮ್ ಆಗ್ಬಿಡುತ್ತೆ ನನ್ ಮಗಳೇ ಅವಳು ಅಂತ.
ಹೀರೋಗೆ ಆ ಹುಡ್ಗಿ ತನ್ ಮಗಳೇ ಅಂತ ಗೊತ್ತಾದ್ಮೇಲೆ ಅವಳಿಗೆ ಏನಾದ್ರು ಪ್ರಾಬ್ಲಮ್ ಅಂತ ಬಂತು ಅಂದ್ರೆ ಇವನೇ ಹೋಗಿ ಫಸ್ಟ್ ನಿಂತ್ಕೋತಾನೆ ಹೆಲ್ಪ್ ಮಾಡಕ್ಕೆ ಅಂತ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರ ಅಮ್ಮನ ಹೋಗಿ ಮೀಟ್ ಮಾಡಿ ಮಾತಾಡಿಸ್ತಾನೆ, ಯಾಕಂದ್ರೆ ಈ ಹುಡ್ಗಿ ಫ್ರೆಂಡ್ ಆದ್ಲಲ್ಲ ಅದರಿಂದ. ಆದ್ರೆ ಅವ್ರ ಅಮ್ಮನ್ನ ಹೆಸರಿಟ್ಟೆ ಕೂಗ್ತಿರ್ತಾನೆ. ಇವ್ರಿಗೆ ಅನ್ಸುತ್ತೆ ಏನ್ ಈ ಹುಡ್ಗ ಮರ್ಯಾದಿನೇ ಕೊಡಲ್ವಲ್ಲ ಅಂತ. ಬಟ್ ಆದ್ರೆ ಆಮೇಲೆ ಅವ್ರ ಜಾಸ್ತಿ ತಲೆಗೆ ಹಾಕೊಳ್ಳಲ್ಲ, ಚಿಕ್ಕ ಹುಡ್ಗ ಹೋಲಿ ಬಿಡು ಅಂತ ಸುಮ್ನೆ ಬಿಡ್ತಾರೆ. ಆದ್ರೆ ಇವ್ನ್ ಯಾರು ಅಂತ ಅವ್ರಿಗೆ ಗೊತ್ತಿರೋಲ್ಲ. ಆಮೇಲೆ ಅವ್ನ ಬಾಡಿ ಫುಲ್ ವೆಯ್ಟ್ ಜಾಸ್ತಿ ಆಗೋಯ್ತಲ್ಲ, ಇವ್ನಿಗೆ ಅನ್ಸ್ಬಿಡುತ್ತೆ ಇವಾಗ ಬಾಡಿ ವೆಯ್ಟ್ ಕಮ್ಮಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ವರ್ಕೌಟ್ ಮಾಡಕ್ಕೆ ಅಂತ ಜಿಮ್ ಗೆಲ್ಲ ಹೋಗಿ ರೆಡಿ ಆಗ್ಬಿಡ್ತಾನೆ ಅವ್ನ್ ನಾರ್ಮಲ್ ವೆಯ್ಟ್ ಬರಕ್ಕೆ. ಆಮೇಲೆ ಅವಳು ಇದ್ಲಲ್ಲ ಅವಳ ಸ್ವಂತ ಮಗಳು, ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಫೈಟಿಂಗ್ ಹೇಳ್ಕೊಡಕ್ಕೆ ಅವ್ನ ಜೊತೆಲೆ ಇರ್ತಾನಲ್ಲ ಅಸಿಸ್ಟೆಂಟ್, ಅವ್ನ್ಗೆ ಹೇಳ್ಬಿಡ್ತಾನೆ ಹಿಂಗೆ ಫೈಟಿಂಗ್ ಹೇಳ್ಕೊಂಡು ನೀನ್ ನನ್ ಮಗಳಿಗೆ ಅಂತ. ಅವನು ಅದೆಲ್ಲ ಪ್ರಾಕ್ಟೀಸ್ ಎಲ್ಲ ಕೊಡ್ತಾ ಇರ್ತಾನೆ. ಆಮೇಲೆ ಹೀರೋ ಫುಲ್ ಫಿಟ್ ಆಗ್ಬಿಡ್ತಾನೆ, ಸಣ್ಣಕ್ಕೆಲ್ಲ ಆಗ್ಬಿಟ್ಟು ಅವ್ನು ಫುಲ್ ಬಾಡಿ ಗಿಡೆ ಮಾಡ್ಬಿಡ್ತಾನೆ. ಸ್ವಲ್ಪ ಸಿಕ್ಸ್ ಪ್ಯಾಕ್ ಸ್ವಲ್ಪ ಇರುತ್ತೆ ಅಷ್ಟೇ, ಜಾಸ್ತಿ ಇರಲ್ಲ. ಎಲ್ಲ ಆದ್ಮೇಲೆ ಅದಲ್ದೆ ಕನ್ನಡಿ ಹಾಕಳ್ದೆ ಈ ಲೆನ್ಸ್ ಬರುತ್ತಲ್ಲ ಅದನ್ನ ಹಾಕೊಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆಮೇಲೆ ಸ್ಕೂಲ್ಗೆ ಹೋದ್ಮೇಲೆ ಫುಲ್ ಜಮ್ ಅಂತ ಹೋಗ್ತಾನ. ಅಲ್ಲಿರೋರೆಲ್ಲ ಇವನ್ನೇ ಬಾಯ್ ಬಿಟ್ಕೊಂಡು ನೋಡ್ತಿರ್ತಾರೆ, ಹುಡುಗಿರೆಲ್ಲ ಜಾಸ್ತಿ ಫ್ಯಾನ್ಸ್ ಆಗ್ಬಿಡ್ತಾರೆ. ಅವಾಗ ಅವಾಗ ಅವ್ನ ಹಳೆ ಲವರ್ ಇದಾರಲ್ಲ ಅಂದ್ರೆ ಆ ಆಂಟಿ, ಅವ್ರನ್ನ ಹೋಗಿ ನೋಡ್ತಾ ಇರ್ತಾನೆ. ಬಟ್ ಆದ್ರೆ ಅವ್ರಿಗೆ ಇದ್ರ ಬಗ್ಗೆ ವಿಷಯದ ಬಗ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಈ ಕಡೆ ತೋರಿಸ್ತಾರೆ, ಅವ್ರ ಅಪ್ಪ 3-4 ಜನ ಸೇರ್ಕೊಂಡು ಹೊಡಿತಾ ಇರ್ತಾರೆ. ಅವಾಗ ಏನಕ್ಕೆ ಅಂದ್ರೆ ಇವ್ರಪ್ಪ ಸಾಲ ತಗೊಂಡಿದ್ರೇನು, ಬಟ್ ಆದ್ರೆ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ಹೊಡಿತಿರ್ತಾರೆ. ಬಟ್ ಆದ್ರೆ ಆಲ್ರೆಡಿ ಸಾಲ ಕಟ್ಟಿ ಅಸ್ಲು ಕೊಟ್ಟಿ ಬಡ್ಡಿ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ. ಅವ್ರೆ ಅಸ್ಲಿಗಿಂತ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಇವ್ರು ಕಟ್ಟಕ್ ಆಗ್ತಿಲ್ಲ, ಕಷ್ಟ ಅನ್ಭವಿಸ್ತಿರ್ತಾರೆ. ಬಟ್ ಆದ್ರೆ ಇದನ್ನ ಹೀರೋ ದೂರದಿಂದ ನೋಡ್ತಾನೆ. ನೋಡ್ದವನು ಬಂದ ಎಲ್ಲಾರನು ಬಿಡ್ತಾನೆ ಬಾಯ್ ಅಂತ ಅನ್ಕೊಂಡ್ರೆ ಅದ್ ಆತರ ಆಗದೇ ಇಲ್ಲ. ಇವ್ರು ಅವ್ನು ಹೊಡಿಯಕ್ ಬಿಡದೆ ಅವನ ಮೇಲೆ ಇವ್ರು ಅದಿಕೊಂಡ್ಬಿಟ್ಟು ಇವ್ರು ಏಟ್ ತಿನ್ಕೊಂಡ್ಬಿಡ್ತಾರೆ ಎಲ್ಲಾನು. ಅಂದ್ರೆ ಮಗನ ಮೇಲೆ ಅಷ್ಟೊಂದ್ ಪ್ರೀತಿ ಅವ್ರಿಗೆ. ಆದ್ಮೇಲೆ ಹೀರೋಗೆ ಸಖತ್ ಬೇಜಾರಾಗ್ಬಿಡುತ್ತೆ, ಯಾಕಂದ್ರೆ ಇವ್ರು ಕೂಡ ಪ್ರೀತಿ ಹೀರೋಗೂ ಇಷ್ಟ ಆಗ್ಬಿಡ್ತು, ಒಂಥರ ಅಪ್ಪನ್ ನೋಡ್ದಂಗೆ ಆಗ್ಬಿಡ್ತು ಇವ್ನಿಗೆ. ಅದಕ್ಕೆ ಮ್ಯಾನೇಜರ್ಗೆ ಒಂದ್ ಫೋನ್ ಹಾಕ್ಬಿಟ್ಟು ಈ ತರ ಎದುರಿಸ್ತಾರ ನೋಡು ಅಂದಾಗ ಅವ್ನ್ ನೋಡಿ ಮ್ಯಾನೇಜರ್ ಒಂದ್ 20 ಜನ ಕರ್ಕೊಂಡು ಹೋಗ್ಬೋದಿತ್ತು, ಒಬ್ನೇ ಹೋಗ್ಬಿಟ್ಟು ಎಲ್ಲಾರನು ಹೊಡೆದಾಕ್ತಿರ್ತಾನೆ. ಅವ್ನ್ ಫುಲ್ ಹೀರೋಯಿಸಮ್ ತೋರಿಸ್ತಾ ಇರ್ತಾನೆ, ಫುಲ್ ಎಲ್ಲಾರ್ಗು ತದಕ್ಬಿಟ್ಟು ಹೇಳ್ತಾನೆ, ನೋಡು ಈಗ ನಿಮ್ದು ಅವ್ರದ್ದು ಎಲ್ಲ ಕ್ಲಿಯರ್ ಆಗಿದೆ, ನಾನು ಕೊಟ್ಟಿದೀನಿ ಎಲ್ಲ ಕ್ಲಿಯರ್ ಮಾಡಿದೀನಿ, ಮತ್ತೆ ಬಡ್ಡಿ ಬೇಕು ಸಾಲ ಬೇಕು ಅನ್ಕೊಂಡು ಅವ್ರ ಹತ್ರಕ್ ಹೋದ್ರೆ ನಿಮ್ ಕತೆ ಇರಲ್ಲ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎದುರಿಸ್ಬಿಡ್ತಾರೆ. ಈ ಗ್ಯಾಂಗ್ಸ್ಟರ್ ಹತ್ರಕ್ ಹೋದ್ಮೇಲೆ ಅವ್ರ ಬಾಯಿನ ಮುಚ್ಕೊಳ್ಳೇಬೇಕು. ಆ ಕಡೆ ಹೀರೋ ಅವಾಗ ಹೋಯ್ತಿದ್ನಲ್ಲ ಅವ್ರ ಲವರ್ ಹೋಟ್ಲಿಗೆ, ಅವಾಗ ಹೋದಾಗ ಅಲ್ಲಿ ಊಟ ಮಾಡ್ಬೇಕಾದ್ರೆ ಯಾರೋ ಒಬ್ಬ ಮಿಸ್ಬಿಹೇವ್ ಟಚ್ ಮಾಡ್ಬಿಡ್ತಾನೊಬ್ಬ. ಅದ್ ನೋಡಿದ್ದೆ ಇವ್ನು ಕೋಪ ಬಂದ್ಬಿಡುತ್ತೆ, ಹೋಗ್ಬಿಟ್ಟು ಚೆನ್ನಾಗಿ ಫೈಟ್ ಮಾಡ್ತಾನೆ. ಇವ್ರ ಹತ್ರ ಬಂದ್ಬಿಟ್ಟು ಹೊಡಿಯಕ್ ಬಂದವ್ರನ್ನೆಲ್ಲ ಇವ್ನು ಹೊಡಿತಿರೋದು ನೋಡ್ಬಿಟ್ಟು ಅವ್ರಿಗೆ ಶಾಕ್ ಆಗ್ಬಿಡುತ್ತೆ. ಏನು ಹೊಡಿತಾ ಇದೀಯಾ, ಒಂದ್ ನಿಮಿಷ ಇರು, ನೀವು ಯಾಕೆ ಹೊಡಿದಿ ಹೇಳು, ನನಗ್ ಹೊಡೆದ್ರೆ ನಿನಗೇನು ಅಂತ ಅಂದಾಗ ಹೀರೋಗೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಅವ್ಳ ಲವ್ವರೇ ಈ ತರ ಕೇಳ್ಬೇಕಾದ್ರೆ ಹೇಳ್ದೆ ಇರಕ್ಕಾಗತ್ತಾ, ನಾನು ನಿನ್ನ ಲವ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾನೆ. ಇದನ್ ಕೇಳಿದಾಗ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ, ಯಾಕಂದ್ರೆ ಇವ್ರಿಗೆ ವಯಸ್ಸಾಗೈತೆ, ಇವನು ಚಿಕ್ಕ ಹುಡುಗ, ಏನೋ ಬಾಯ್ ತಪ್ಪ ಅಂತ ಅನ್ಕೊಂಡ್ರೆ ಅವ್ನ್ ಹೇಳ್ತಾನೆ ನಿಜನೆಲ್ಲ, ಈ ತರ ನಾನು ಆ ಟೈಮ್ಲಿ ನೀನು ಬಿಟ್ಟು ಹೋಗ್ಬೇಕಾದ್ರೆ ನನಗೆ ಗೊತ್ತಿಲ್ಲ ನೀನು ಒಂದ್ ಪ್ರೆಗ್ನೆಂಟ್ ಆಗಿದೆ ಅಂತ, ನಂಗೆ ವಿಷಯದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾಕೆಂದ್ರೆ ಆ ವಿಷಯ ಇವನಿಗೆ ಗೊತ್ತಿಲ್ಲದೆ ಇರೋದ್ರಿಂದನೇ ಬಿಟ್ಬಿಟ್ಟು ಹೋಗಿರೋದು. ಆ ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಿದ್ದಿದ್ರೆ ಇವನು ಮದ್ವೆ ಮಾಡ್ಕೊಂಡ್ಬಿಡ್ತಿದ್ದ, ಈ ಲೈಫ್ ಸ್ಟೈಲ್ಗೆ ಹೋಗ್ತಿರ್ಲಿಲ್ಲ ಅವನು. ಆಮೇಲೆ ನೆಕ್ಸ್ಟ್ ಸೀನ್ಲಿ ಈ ಕಡೆ ಹೀರೋಯಿನ್ ಮಗಳನ್ನ ತೋರಿಸ್ತಾರೆ. ಅವ್ನು ಹಿಂಗ್ ಕೂತಿದಾಗ ಯಾವ್ದೋ ಒಂದ್ ಹುಡ್ಗ ಬಂದ್ಬಿಟ್ಟು ಪಾರ್ಟಿ ಇದೆ ಬಾ ಅಂತ ಅನ್ಬಿಟ್ಟು ಇನ್ವೈಟ್ ಮಾಡ್ತಾನೆ. ಈ ಹೀರೋನ ತಿರ್ಗ್ಬಿಟ್ಟು ಕೇಳಿದಾಗ ನಿನಗೆ ಇಷ್ಟ ಇದ್ರೆ ಹೋಗು ಅಂತ ಅನ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ, ಅವ್ನು ಏನು ಮಾತಾಡಲ್ಲ. ಅದಾದ್ಮೇಲೆ ಈ ಕಡೆ ಇವ್ನು ಹೋಗ್ಬಿಟ್ಟು ಇವ್ರ ಅಮ್ಮನ ಹತ್ರ ಮೀಟ್ ಮಾಡ್ಬಿಟ್ಟು ಹೇಳ್ತಾ ಇರ್ತಾನೆ, ನಂಗೆ ಈ ತರ ವಿಷಯ ಇದೆ ಅಂತ ನಂಗೆ ಗೊತ್ತಿಲ್ಲ, ನೀನು ಪ್ರೆಗ್ನೆಂಟ್ ಆಗಿದೆ ಅನ್ನೋದು ವಿಷಯನೇ ಗೊತ್ತಿರ್ಲಿಲ್ಲ ನನಗೆ, ನಾನು ಅವತ್ತು ಗೊತ್ತಿದ್ರೆ ನಾನು ನಿನ್ ಬಿಟ್ಬಿಟ್ಟು ಹೋಗ್ತಿರ್ಲಿಲ್ಲ, ನಾನು ನಿನ್ ತುಂಬಾ ಇಷ್ಟ ಪಡ್ತೀನಿ ಹಂಗೆ ಹಿಂಗೆ ಅಂತ ಅವ್ನ ವಿಷಯದೆಲ್ಲ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಅದ್ ಹೆಂಗ್ ನೀ ಬಿಟ್ಬಿಟ್ಟು ಹೋಗ್ತಿದ್ದೆ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇವ್ರಿಬ್ರು ಮಾತಾಡ್ತಿರೋ ಕಾನ್ವರ್ಸೇಷನ್ ವಿಯರ್ಡ್ ಆಗಿರುತ್ತೆ. ಸುತ್ತಮುತ್ತ ನೋಡೋರ್ಗೆ ಹೆಂಗಿರುತ್ತೆ, ಒಂದ್ 40 ವರ್ಷದ ಆಂಟಿ ಒಂದು ಚಿಕ್ಕ ಹುಡುಗನ ಹತ್ರ ಲವ್ ಸುದ್ದಿ ಮಾತಾಡ್ತಾರಲ್ಲ ಅಂತ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಆವಾಗ ಇಲ್ಲ ಇದೆಲ್ಲ ವರ್ಕೌಟ್ ಆಗಲ್ಲ ಬೇಡ ಅಂದ್ಬಿಟ್ಟು ಎದ್ದೋಗ್ತಿರ್ತಾರೆ. ಹೀರೋ ಏನ್ ಮಾಡ್ತಾನೆ, ಎಳ್ಕೊಂಡ್ಬಿಟ್ಟು ಕಿಸ್ ಮಾಡ್ಬಿಡ್ತಾನೆ. ಇದನ್ನ ನೋಡಿದಾಗ ಎಲ್ಲ ಶಾಕ್ ಆಗಿ ನೋಡ್ಬೇಕಾರೆ ಅವ್ರಿಗೆ ಕೋಪ ಬಂದ್ಬಿಟ್ಟು ಒಂದ್ ಬಿಡ್ತಾರೆ ಕಪಾಲಕ್ಕೆ. ಅಮ್ಮ ವಯಸ್ಸಿರ್ಬೇಕು ನನ್ನೇ ಕಿಸ್ ಮಾಡ್ತೀಯ ಅಂತ ಅಂದ್ಬಿಟ್ಟು ಹೊಡೆದ್ಬಿಟ್ಟು ಆಮೇಲೆ ಮುಂದೆ ಕೊಟ್ಟೋಗ್ಬಿಡ್ತಾಳೆ. ಅವಾಗ ಇವ್ರು ಹಿಂದೆ ಓಡ್ತಾನೆ ಇರ್ತಾನೆ, ಹೀರೋ ಫಾಲೋ ಮಾಡ್ಕೊಂಡೇ ಹೋಗ್ತಿರ್ತಾನೆ, ಬಿಡೋದಿಲ್ಲ. ಹೇಳ್ತಾನೆ ಇರ್ತಾನೆ ಹೋಗ್ಬೇಡ ಬಿಟ್ಬಿಟ್ಟು ಹೋಗ್ಬೇಡ ಅಂತ ಎಷ್ಟೇ ಹೇಳಿದ್ರೆ ಅವ್ರು ಕೇಳಲ್ಲ. ಆ ಟೈಮಿಗೆ ಕರೆಕ್ಟ್ ಆಗಿ ಒಂದು ಫೋನ್ ಕಾಲ್ ಬರುತ್ತೆ. ಏನಂತಂದ್ರೆ ಒಂದ್ ವಿಷಯ ಗೊತ್ತಾಗುತ್ತೆ, ಅಲ್ಲಿ ಪಾರ್ಟಿಗೆ ಅಂತ ಕರೆದ್ರಲ್ಲ ಹೀರೋಯಿನ್, ಆ ಜಾಗಕ್ಕೆ ಅವಳನ್ನ ಕರೆಕ್ಟ್ ಆಗಿ ನೀಟಾಗಿ ಮರ್ಯಾದೆಯಿಂದ ನಡ್ಸಕ್ಕೆ ಅಂತ ಅಲ್ಲ, ಅವಳನ್ನ ರೇಗ್ಸಕ್ಕೆ ರ್ಯಾಗ್ ಮಾಡಕ್ಕೋಸ್ಕರ ಕರೆದಿರ್ತಾರೆ, ಗೇಲಿ ಮಾಡಕ್ಕೆ. ಇದು ವಿಷಯಕ್ಕೆ ಹೀರೋಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಆ ವಿಷಯ ಅಲ್ಲೇ ಬಿಟ್ಬಿಟ್ಟು ಕಾರ್ ತಗೊಂಡ್ ಹೋಗ್ತಾನೆ ಅವ್ಳು ಕಾಪಾಡ್ಬೇಕು ಅಂತ. ಹೀರೋ ಹೋದ್ಮೇಲೆ ಅಲ್ಲಿರೋ ಒಬ್ಬ ಬಾ ಅಂತ ಅನ್ಬಿಟ್ಟು ಕರೀತಾನೆ, ಬಾ ಹೋಗೋಣ ಅಂತ. ಅಲ್ಲಿರೋನೊಬ್ಬ ದಡಿಯ ಬಂದ್ಬಿಟ್ಟು ನಿಂತ್ಕೊಂಡು ಏನ್ ಹೇಳ್ತಿದ್ಯಾ ಅಂತ ಹಿಂಗ್ ಮಾತಾಡೋದಕ್ ಬಂದಾಗ ಹೀರೋ ಎಲ್ಲ ಫುಲ್ ಇದಲ್ವಾ ಒಂದು ಕೊಡ್ತಾನೆ. ಅವಾಗ ಅವ್ನ್ ಬಿದ್ದಿದ್ ಫೋರ್ಸ್ಗೆ ಮೂರ್ಛೆ ಹೋದಂಗೆ ಆಗ್ಬಿಡ್ತಾನ ಅವನು. ಇದ್ ನೋಡಿದಾಗ ಎಲ್ಲಾರ್ಗು ಭಯ ಆಗ್ಬಿಡುತ್ತೆ.
ಆಗ್ಬಿಡುತ್ತೆ ಹೀರೋನ್ ಹೋಗ್ಬಿಟ್ಟು. ಅದಾದ್ಮೇಲೆ ಎಲ್ಲಾ ಹೊಡೆಯಕ್ ಬರ್ತಾರೆ, ಎಲ್ಲಾರ್ಗು ಫೈಟ್ ಮಾಡ್ತಿರ್ತಾನೆ. ಒಂದ್ ಟೈಮ್ಲಿ ಹೀರೋಯಿನ್ ನ ಕರ್ಕೊಂಡೋದ್ನಲ್ಲ, ಅಂದ್ರೆ ಮಗಳನ್ನ ಕರ್ಕೊಂಡೋದ್ನಲ್ಲ, ಅವನು ಎದುರುಗಡೆ ಬಂದಾಗ ಅವಳೇ ಹೊಡೆದ್ಬಿಡ್ತಾಳೆ ಅವನ್ಗೆ. ಏನಕ್ಕೆ ಅಂದ್ರೆ ಅವಳು ಟ್ರೈನಿಂಗ್ ತಗೊಂಡಿದ್ನಲ್ಲ ಅದರಿಂದ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಏನಾಗುತ್ತೆ, ಈ ಮ್ಯಾನೇಜರ್ ಇರ್ತಾನಲ್ಲ ಲಾಯಲ್, ಅವನು ಹೀರೋ ಬಾಡಿನ ಚೆಕ್ ಮಾಡಕ್ಕೆ ಅಂತ ಹೋದ್ರೆ ಈ ಡಾನ್ ಇರ್ತಾರಲ್ಲ, ಅಂದ್ರೆ ಹೀರೋ ಎಂತಿ ಮಾವ, ಅಂದ್ರೆ ಹೀರೋ ಎಂತಿ ಅಪ್ಪ ಇರ್ತಾರಲ್ಲ, ಅವ್ರ ಕಡೆಯವ್ರು ಬಂದ್ಬಿಟ್ಟು ಇವನ್ನ ಒಳಗ್ ಬಿಡದೆ ತಡಿತಾ ಇರ್ತಾರೆ. ಇದು ನೋಡಿದಾಗ ಅಲ್ಲಿ ಜಗಳಾಡಕ್ ಆಗಲ್ಲ, ಯಾಕಂದ್ರೆ ಅವ್ರು ದೊಡ್ಡ ಲೆವೆಲ್. ಅದಕ್ಕೆ ಏನ್ ಮಾಡ್ತಾನೆ, ವಾಪಸ್ ಬಂದ್ಬಿಟ್ಟು ಹೀರೋ ಹತ್ರ ಕೇಳ್ತಾನೆ, ಅಂದ್ರೆ ನಿಜವಾದ ಹೀರೋ ಅವ್ನ್ ಸೋಲ್ ಮಾತ್ರ ಚೇಂಜ್ ಆಗಿದೆಯಲ್ವಾ, ಅವನ ಹತ್ರ ಬಂದ್ ಕೇಳಿದಾಗ ಅವ್ನ್ ಹೇಳ್ತಾನೆ ಏನೋ ಒಂದ್ ವಿಷಯನ ಲೆಟರ್ ಅಲ್ಲಿ ಕೊಟ್ಟು ಕಳಿಸ್ಬಿಟ್ಟು ಇದನ್ನ ತಗೊಂಡೋಗ್ ಕೊಡು ಅಂತ. ಅಲ್ಲೋಗ್ಬೇಕಾದ್ರೆ ಜನಗಳು ಕರ್ಕೊಂಡು ಹೋಗ್ಬೋದು, ಫುಲ್ ಹೀರೋಯಿಸಮ್ ತೋರ್ಸ್ಕೊಂಡು ಅದ್ ಇರೋರ್ನೆಲ್ಲ ಹೊಡ್ಕೊಂಡು ಒಳಗ್ ಎಂಟ್ರಿ ಕೊಟ್ಬಿಟ್ಟು ಅಲ್ಲಿ ಲೆಟರ್ ಕೊಟ್ಬಿಟ್ಟು ಬರ್ತಾನೆ ಅವನು, ಯಾರೋ ಮ್ಯಾನೇಜರ್. ಆಮೇಲೆ ಈ ಕಡೆ ತೋರಿಸ್ತಾರೆ, ಇಲ್ಲಿ ಹೀರೋ ಸ್ವಲ್ಪ ತುಂಬಾ ಫೇಮಸ್ ಆಗ್ಬಿಟ್ನಲ್ಲ, ಅವ್ನ್ ಮೇಲೆ ನೋಡಕ್ ಚೆನ್ನಾಗ್ ಹೋದ್ರೆ ಹುಡುಗಿರ್ ಫ್ಯಾನ್ಸ್ ತುಂಬಾ ಜಾಸ್ತಿ ಆಗಿರೋದ. ಒಂದ್ ಹುಡುಗಿ ಬಂದ್ಬಿಟ್ಟು ಪ್ರಪೋಸ್ ಮಾಡ್ತಿರುತ್ತೆ, ನಿಂಗೆ ನನ್ ಕಂಡ್ರೆ ಇಷ್ಟ ಅಂತ ಅನ್ಬಿಟ್ಟು. ಆದ್ರೆ ಹೀರೋ ಏಯ್ ಹೋಗಮ್ಮ ನೀನ್ ಓದೋದ್ ನೋಡಮ್ಮ ಅಂತ ಅನ್ಬಿಟ್ಟು, ಅವ್ನ್ 40 ವರ್ಷದ ಹುಡುಗ ಅಂಕಲ್ ಹೇಳ್ಬೇಕು ಅಂದ್ರೆ ಅವ್ನ್ಗೆಲ್ಲ ಈ ತರ ಫೀಲಿಂಗ್ಸ್ ಬರೋದ್ ತುಂಬಾನೇ ಕಷ್ಟ. ಅವನಿರೋ ಮೆಂಟಾಲಿಟಿಗೆ ಬಾಯಿಗೆ ಬಂದಿದ್ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ ಈ ಕಡೆ ಹೀರೋಯಿನ್ ಮಗಳಿದಲ್ಲ, ಅವಳು ಬಂದ್ಬಿಟ್ಟು ಹೀರೋಯಿನ್ ಅಮ್ಮನ ಹತ್ರ ಹೇಳ್ತಾ ಇರ್ತಾಳೆ, ಅಲ್ಲಮ್ಮ ಅವನು ನನ್ಗೋಸ್ಕರ ಅಲ್ಲಿಗೆ ಬಂದ್ಬಿಟ್ಟು ನನ್ನ ಕಾಪಾಡ್ದ, ಅವನ್ಗೆ ನನ್ ಮೇಲೆ ತುಂಬಾ ಅಕ್ರೆ ಇದೆ, ನನ್ಗೆ ಅವ್ನ್ ಕಂಡ್ರೆ ಇಷ್ಟ ಆಗ್ತಿದೆ, ನಾನು ಲವ್ ಮಾಡಕ್ ಹೋಗ್ತೀನಿ ಅಂತಂತಾಳೆ. ಅಂದ್ರೆ ನಾನು ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ನಂಗೆ ಹೇಳ್ತಿರ್ತಾಳೆ. ಇದನ್ ಕೇಳಿದಾಗ ಅವ್ರ ಅಮ್ಮಂಗೆ ಸಕ್ಕ ಶಾಕ್ ಆಗುತ್ತೆ, ಏನಂತ ಹೇಳಕ್ಕಾಗತ್ತೆ. ಅಯ್ಯೋ ಇವಳಿಗೆ ಎಕ್ಸ್ಪ್ಲೇನ್ ಅಂತೂ ಮಾಡೋದಂತೂ ತುಂಬಾನೇ ಕಷ್ಟ. ಅಯ್ಯೋ ಬೇಡ ಆ ತರ ಎಲ್ಲ ಮಾಡ್ಬೇಡ, ಲವ್ ಎಲ್ಲ ತಪ್ಪು ಅಂಕಲ್ ಏನೇನೋ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಅದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಇವ್ಳಿಗೆ ಅರ್ಥ ಮಾಡ್ಸೋ ಅಷ್ಟು ಇದಿಲ್ಲ. ಅದಾದ್ಮೇಲೆ ಹೀರೋ ಹತ್ರ ಹೋಗ್ಬಿಟ್ಟು, ನೋಡು ನೀ ಮಾಡಿದ ಕೆಲ್ಸದಿಂದ ನನ್ ಮಗಳಿಗೆ ನಿನ್ ಮೇಲೆ ಫೀಲಿಂಗ್ ಬರ್ತಾ ಇದೆ, ನೀ ಏನ್ ಅಂತ ಕೆಲಸ ಮಾಡಿದೆ ಅಂತ ಅವಳು ಫೀಲಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ ಅಂದಾಗ ಹೀರೋ ಹೇಳ್ತಾನೆ, ನಾ ಅಂತದೇನು ಮಾಡಿಲ್ವಲ್ಲ, ಬರೀ ಕಾಪಾಡದೆ ಅಷ್ಟೇ, ನೀನು ಈ ತರ ಮಾಡೋದ್ರಿಂದ ನನ್ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ನೀ ಹುಡುಗನ್ ಬಾಡಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡು, ಫಸ್ಟ್ ನೀನ್ ಸಪ್ರೇಟ್ ಆಗು, ನನ್ ಫ್ಯಾಮಿಲಿ ಹತ್ರ ಬರ್ಬೇಡ ಅಂತ ಬೈತಿರ್ತಾರೆ. ಆ ಟೈಮ್ಲಿ ಅವಳ ಮಗಳು ಬಂದ್ಬಿಟ್ಟು, ಏನಮ್ಮ ನಿನ್ಗೇನಮ್ಮ ಇವನ ಹತ್ರ ಕೆಲ್ಸ ಅಂತ ಅನ್ಬೇಕಾರೆ ಅವನು ಏನ್ ಯೋಚನೆ ಮಾಡೋದು ಗೊತ್ತಿಲ್ಲದೆ ನಿಜ ಹೇಳ್ಬಿಡ್ತಾನೆ, ನೋಡಮ್ಮ ನಾನೇ ನಿಮ್ಮ ಅಪ್ಪ ಅಂತ. ಅವ್ನ್ ಕೇಳ್ದಾಗ ಏನೋ ನಮ್ಮ ಅಪ್ಪನ ಅಂತ ಅಂದ್ಬಿಟ್ಟು ಶಾಕ್ ಆಗ್ತಿರ್ತಾಳೆ. ವಿಷಯ ಒಳಗೆ ಅರ್ಥನೇ ಆಗಲ್ಲ ಏನ್ ನಡೀತಿದೆ ಅಂತ. ಅವಳಿಗೆ ಕನ್ಫ್ಯೂಸ್ ಆಗ್ಬಿಟ್ಟು ಹೊಟ್ಟೋಗ್ಬಿಟ್ಮೇಲೆ ಅವ್ರ ಅಮ್ಮ ಬೈತಾ ಇರ್ತಾರೆ, ಏನಕ್ಕೆ ಹೇಳ್ದೆ ನಿಜಾನ ನೀನು ಅಪ್ಪ ಅಂತ ಯಾಕೆ ಹೇಳ್ದೆ ಅನ್ಕೊಂಡ್ ಬೈತಿರ್ತಾರೆ. ಆಮೇಲೆ ಈ ಡಾನ್ಗೆ ಇನ್ನೊಬ್ಬ ಆಪೋಸಿಟ್ ಡಾನ್ ಇರ್ತಾನಲ್ಲ, ಅಂದ್ರೆ ಇವನ್ಗೂ ಅವನ್ಗೂ ಆಗಲ್ಲ, ಬಟ್ ಈ ಹೆಸರಿಗೆ ಮಾತ್ರ ಫ್ರೆಂಡ್ಶಿಪ್ ಇದ್ದಂಗೆ ತೋರ್ಸ್ಕೊಂತಾರೆ. ಅವ್ನ್ ಬಂದ್ಬಿಟ್ಟು ಒಳ್ಳೆ ಚಾನ್ಸ್ ಇವಾಗ ಸಾಯಿಸ್ಬಿಟ್ರೆ ನನ್ ಕೆಲಸ ಈಸಿ ಆಗತ್ತೆ ಅಂದ್ಬಿಟ್ಟು ಸಾಯಿಸಕ್ಕೆ ಅಂತ ಒಳಗ್ ನುಗ್ಬಿಟ್ಟು ಸಾಯಿಸ್ಬೇಕು ಅಂತ ಹೋಗ್ಬೇಕಾದ್ರೆ ಅಷ್ಟಲ್ಲಿ ಎದ್ದೇ ಬಿಡ್ತಾನೆ. ಏನಂತಂದ್ರೆ ಆ ಹುಡ್ಗ ತಾನೆ ಆ ಬಾಡಿಲಿ ಇರೋದು, ಅವನ್ ಎದ್ಬಿಡ್ತಾನೆ. ಆ ಚಿಕ್ಕ ಹುಡ್ಗ ಒಂಥರ ಹಾಕ್ಲಿಕ್ಕೆ ಬಟ್ಕೊಂಡ್ ಬಾಯಲ್ಲಿ ಅಂತ ಅನ್ಕೊಂಡು ಇದನ್ನ ನೋಡಿದಾಗ ಅವ್ನಿಗೆ ಭಯ ಆಗ್ಬಿಟ್ಟು ಮೂರ್ಛೆನೇ ಹೋಗ್ಬಿಡ್ತಾನೆ ಕೆಳಗ್ ಬಿದ್ಬಿಟ್ಟು. ಅವಾಗ ಅವನಿದ್ನಲ್ಲ ಹೀರೋ, ಅಂದ್ರೆ ಹೀರೋ ಬಾಡಿಲಿ ಇದ್ನಲ್ಲ ಹುಡುಗ, ಅವನು ಹಂಗೆ ನಡ್ಕೊಂಡೆ ಅವ್ರ ಅಪ್ಪನ ಮನೆಗೆ ಹೊಟ್ಟೋಗ್ಬಿಡ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅಪ್ಪ ಅಂತ ಅವ್ರ ಅಪ್ಪನ ಅಂದ್ರೆ ಅವ್ರಿಗೆ ಭಯನೇ ಆಗ್ಬಿಡುತ್ತೆ. ಯಾಕಂದ್ರೆ ಯಾರೋ ಒಬ್ಬ 40 ವರ್ಷದ ಅಪ್ಪ ಬಂದ್ಬಿಟ್ಟು ಅಪ್ಪ ಅಂದ್ರೆ ಭಯ ಆಗದೆ ಇರುತ್ತಾ, ಯಾರೋ ನೀನು ನನ್ನ ವಯಸ್ಸಲ್ಲಿ ಇರೋನು ನನ್ನೇ ಅಪ್ಪ ಅಂತ ಅನ್ಕೊಂಡ್ ಬೈತಾ ಅವ್ರು ತಳ್ತಾ ಇರ್ತಾರೆ ಬೇಡ ಅಂತ. ಕರೆಕ್ಟ್ ಆಗಿ ಹೀರೋನು ಅಲ್ಲಿಗೆ ಬಂದ್ಬಿಡ್ತಾನೆ, ಯಾಕಂದ್ರೆ ಮ್ಯಾನೇಜರ್ ವಿಷಯ ಹೇಳಿದ್ನೇನು. ಅಲ್ಲಿ ಬಂದಾಗ ಹೇಳ್ತಾನೆ, ಇಲ್ಲೋಡಿಯಪ್ಪ ಇದು ನಮ್ಮಿಬ್ರು ಬಾಡಿ ಸ್ವಿಚ್ ಆಗ್ಬಿಟ್ಟಿದೆ ಅಂತ ವಿಷಯ ಹೇಳಿದ್ರು. ಅವ್ರಿಗೆ ಫಸ್ಟ್ ಆಫ್ ಆಲ್ ಅರ್ಥನೇ ಆಗ್ತಿಲ್ಲ ಏನ್ ನಡೀತಾ ಇದೆ ಅಂತ. ಅಲ್ಲಿ ನೋಡಿ ಅವ್ನು ಹೆಂಗ್ ಹಿಡ್ಕೊಂಡವನೆ, ಆ ವಯಸ್ಸು ಅವ್ರ ಅಪ್ಪನ ಹಿಡ್ಕೊಂಡಿರೋದು ನೋಡಿದ್ರೆ ಕಾಮಿಡಿ ಆಗಿದೆ. ಅವ್ರು ಸ್ವಲ್ಪ ಅರ್ಥ ಆಗುತ್ತೆ ಏನೋ ಒಂದು ಮ್ಯಾಜಿಕಲ್ ನಡೆದಿದೆ ಅಂತ. ಅವನು ಅಪ್ಪ ನನ್ಗೆ ಹೊಟ್ಟೆ ಸಿದ್ದಿದೆಪ್ಪ ಅಂತ ಅನ್ಕೊಂಡು ಅವ್ರ ಅಪ್ಪನ ಹಿಡ್ಕೊಂಡು ಅಳ್ತಾ ಇರ್ತಾನೆ. ಅದ್ ನೋಡಕ್ ಕಾಮಿಡಿ ಆಗಿರುತ್ತೆ. ಅವ್ನು ಹೀರೋ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಇವನ್ ಹೋಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಲೇಡಿಗೆ, ಅದರಿಂದಾಗಿ ಇವನಿಂದ ನಾನ್ ಲವ್ ಮಾಡ್ತಿದ್ದೀನಿ ಅದನ್ನ ವಿಷಯನ ಹೇಳ್ಸಿದ್ರೆ ಅವಳ ಅರ್ಥ ಮಾಡ್ಕೊಂಡು ಒಪ್ಕೊಂಡ್ರೆ ಒಪ್ಕೋಬಹುದು ಅಂತ ಅಂದ್ಬಿಟ್ಟು ಇವನಿಂದ ಯೂಸ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅಲ್ಲಿ ಹೋಗ್ಬಿಟ್ಟು ಫುಲ್ ಟ್ರೈನಿಂಗ್ ಕೊಟ್ಬಿಟ್ಟೆ ಕರ್ಕೊಂಡು ಹೋಗ್ತಾನೆ. ಅವನು ಎಲ್ಲಾ ವಿಷಯ ಹೇಳ್ತಾನೆ, ಬಟ್ ಎಷ್ಟೇ ಟ್ರೈನಿಂಗ್ ಕೊಟ್ರು ಅವ್ನು 16 ವರ್ಷದ ಹುಡುಗಾನೆ. ಅವ್ನ್ ಚೈಲ್ಡ್ ಡಿಶ್ ಮಾತ್ರ ಹೋಗೋದು ತುಂಬಾನೇ ಕಷ್ಟ. ಹಂಗಿರ್ಬೇಕಾರೆ ಕರೆಕ್ಟ್ ಟೈಮ್ಗೆ ಇವನ್ನ ಸಾಯಿಸ್ಬೇಕು ಅಂತಾನೆ ಒಂದ್ ಗ್ಯಾಂಗ್ ಬಂದ್ಬಿಡುತ್ತೆ. ಇದನ್ನ ನೋಡಿದಾಗ ಅವನು ಹೆದರ್ಕೊಂಡು ಅಳ್ಕೊಂಡು ಅವ್ರ ಅಮ್ಮನಂದು ಹಿಂದ್ಗಡೆ ಹೋಗ್ಬಿಟ್ಟು ನಿಂತ್ಕೊಂತಾನೆ. ಇದ್ ನೋಡಕ್ ಎಲ್ಲಾರ್ಗು ಶಾಕ್ ಆಗ್ತಿರುತ್ತೆ. ಬಟ್ ಹೀರೋಗ ಅನ್ಸುತ್ತೆ, ಅಯ್ಯೋ ಒಳ್ಳೆ ಟೈಮ್ ಅಲ್ಲಿ ಬಂದ್ರಲ್ಲ ಇವ್ರು ಅಂತ ಅನ್ಕೊಂಡು ಆಗ ಅವ್ರಿಬ್ಬರನ್ನು ಒಳಗ್ ಕಳಿಸ್ಬಿಟ್ಟು ಫುಲ್ ಫೈಟ್ ಮಾಡ್ತಾನೆ. ಚೆನ್ನಾಗಿ ಫೈಟ್ ಮಾಡ್ತಿರ್ತಾನೆ. ಆ ಫೈಟ್ ಎಲ್ಲ ನೋಡಕ್ ಚೆನ್ನಾಗಿರುತ್ತೆ. ಅದಲ್ದೆ ಅವನ್ಗೂ ಏಟು ಬೀಳುತ್ತೆ, ಏಟ್ ಬೀಳಲ್ಲ ಅಂತ ಏನಿಲ್ಲ. ಆದ್ರೆ ಎಷ್ಟೇ ಹೊಡೆದ್ರು ಎಷ್ಟೇ ಫೈಟ್ ಮಾಡ್ತಿದ್ರು ಏನು ಒಂದ್ ಸ್ಕೂಲ್ ಹುಡುಗ ಬಂದ್ಬಿಟ್ಟು ನಮ್ ನೋಡಿತಾನಲ್ಲ, ಅದ್ ಹೆಂಗ್ ನಡೀತಿದೆ ಇದು ಅಂತ ಅನ್ಕೊಂಡು ಎಲ್ಲ ಶಾಕ್ ಆಗಿ ನೋಡ್ತಿರ್ತಾರೆ. ಯಾಕಂದ್ರೆ ಹೀರೋ ಹೋಗ್ಬಿಟ್ಟು ಒಳಗಡೆ ಕೂತವನಲ್ಲ, ಅದರಿಂದ ಎಲ್ಲರಿಗೂ ಕನ್ಫ್ಯೂಷನ್. ಅವಾಗ ಒಂದ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಹೀರೋ ಹತ್ರ ಕತ್ತಿ ಇಟ್ಕೊಂಡ್ಬಿಟ್ಟು ಸಾಯಿಸೋ ಸ್ಟೇಜ್ ಬಂದ್ಬಿಡ್ತಾರೆ. ಯಾಕಂದ್ರೆ ಸ್ವಲ್ಪ ಏಟ್ ತಿನ್ಬಿಡ್ತಾನೆ. ಆಗ ಇನ್ನೇನೋ ಒಂದ್ ಕತೆ ಮುಗೀತು ಅನ್ಬೇಕಾರೆ ಆ ಟೈಮ್ಗೆ ಅವ್ರ ಅಮ್ಮ ಇರ್ತಾರಲ್ಲ, ಅವ್ರು
ಒಳ್ಳೆ ಪ್ಲಾನ್ ಮಾಡ್ತಾರೆ. ಏನಿಲ್ಲ, ಹೋಗ್ಬಿಟ್ಟು ಗ್ಯಾಸ್ ಸಿಲಿಂಡರ್ ಆನ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ, ಪೈಪ್ ತೆಗ್ಬಿಟ್ಟು. ಅದ್ ಲೀಕ್ ಔಟ್ ಆಗ್ತಿರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಈಗ ಏನಾರು ನೀನ್ ಅವನ್ನ ಬಿಡ್ಲಿಲ್ಲ, ಇದನ್ನ ಆನ್ ಮಾಡ್ಬಿಡ್ತೀನಿ, ಎಲ್ಲಾರು ಸುತ್ತೋಗ್ಬಿಡ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ತಾರೆ. ಇದ್ ನೋಡಿದಾಗ ಮಾಡಿದ್ರು ಮಾಡ್ಬೋದು, ನಾವ್ಯಾಕ್ ಸಾಯೋಣ ಇವನಿಗೋಸ್ಕರ ಅಂತ ಅನ್ಬಿಟ್ಟು ಬಿಟ್ಬಿಟ್ಟು ಓಡ್ಬಿಡ್ತಾರೆ ಎದ್ಕೊಂಡು. ಅವಾಗ ಈ ವಿಷಯ ಎಲ್ಲ ಆದ್ಮೇಲೆ ಅವ್ರ ಅಮ್ಮಂಗೆ ತುಂಬಾ ಕೋಪ ಬರ್ತಿರುತ್ತೆ. ಏನಕ್ಕೆ ಅಂದ್ರೆ, ನಾನು ಅವತ್ತು ಎಷ್ಟು ಲವ್ ಮಾಡ್ತಿದ್ದೀನಿ, ಆ ಟೈಮ್ ನಿನಗ್ ಬರ್ದೇದ್ ಲವ್, ನಂಗ್ ಮಗು ಇದೆ ಅಂತ ಅಂದ್ಮೇಲೆ ನಿನಗ್ ಬಂದ್ಬಿಡುತ್ತಾ, ಸುಮ್ನೆ ಸಂಬಂಧವೇ ಇಲ್ದೆ ಮಾತಾಡಬೇಡ ಅಂತ ಅನ್ಕೊಂಡು ಸಖತ್ ಕೋಪ ಬಂದ್ಬಿಟ್ಟು ಅಳ್ತಾನೆ ಇರ್ತಾರೆ. ಅಳ್ಕೊಂಡು ಸಖತ್ ಬೈತಾರೆ. ಭಯ ಒಂದ್ ಸ್ವಲ್ಪ ಆದ್ಮೇಲೆ ಎಲ್ಲಾ ತೃಪ್ತಿ ಆಗುತ್ತಲ್ಲ ಅವ್ರಿಗೆ, ಇಷ್ಟೆಲ್ಲ ಹೇಳ್ಬೇಕು ಅಂತ ಇರುತ್ತೆ. ಆ ತೃಪ್ತಿ ಆದ್ಮೇಲೆ ಹೋಗಿ ಅಡ್ ಮಾಡ್ತಾರೆ. ಅಂದ್ರೆ ಹೆಂಗೋ ಒಂದ್ ಸ್ಟೇಜ್ ಎಲ್ಲಾರು ಒಪ್ಕೊಂತಾರೆ. ಬಟ್ ಆದ್ರೆ ಹೀರೋನ್ ಹೋಗಿ ಅಗ್ ಮಾಡಲ್ಲ, ಹೀರೋ ಬಾಡಿನ ಹೋಗ್ಬಿಟ್ಟು ಅಗ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಅವ್ರ ಮಾವನ್ ತೋರಿಸ್ತಾರೆ, ಹೀರೋ ಮಾವನ್. ಅವ್ರಿಗೆ ಮ್ಯಾನೇಜರ್ ಬಂದ್ಬಿಟ್ಟು ಏನ್ ಪತ್ರ ಕೊಟ್ರಲ್ಲ, ಒಂದ್ ಲೆಟರ್, ಅದೇನು ಅಂತಂದ್ರೆ ಅದೇನು ಅಲ್ಲ, ಅದು ಇವ್ರ ಅಫೇರ್ ನಡೀತಿರುತ್ತಲ್ಲ ಅವಳ ಎಂತಿದ್ದು, ಆ ವಿಷಯದ ಬಗ್ಗೆ ಫುಲ್ ಡೀಟೇಲ್ ಆಗಿ ಬರ್ದ್ ಕಳ್ಸಿರ್ತಾರೆ. ಇದ್ ನೋಡಿದಾಗ ಅವಳು ಭಯ ಆಗ್ತಿರುತ್ತೆ, ಅಯ್ಯೋ ಏನಪ್ಪಾ ಅಂತ. ಇದ್ ಕೇಳು, ಏನು ಇದು ಎಕ್ಸ್ಪ್ಲೇನ್ ಮಾಡು ಅಂದಾಗ, ಇಲ್ಲೋಡೆ ನಾನು ನಿಜ ಹೇಳ್ಬಿಡ್ತೀನಿ, ನಮ್ಗೂ ಅವಳಿಗೂ ಆಗದೇ ಇಲ್ಲ, ಅವ್ರದೊಂಥರ ಇದೆ ಲೈಫ್, ನಂದೊಂಥರ ಇದೆ, ಒಬ್ರಿಗೊಬ್ರಿಗೆ ಅಂಟದಿಲ್ಲ, ಅದರಿಂದ ಸೈಡ್ ಅಲ್ಲಿ ಈ ತರ ಅಭ್ಯಾಸ ಆಗೋಯ್ತು ಅನ್ಕೊಂಡು ಗೊಣ್ಗಾಡ್ಕೊಂಡು ಹೇಳ್ತಿರ್ತಾಳೆ. ಅವಾಗ ಅತ್ತ ತಿರುಗು ಅಂದಾಗ ಅಲ್ಲಿ ನೋಡಿದ್ರೆ ಅವ್ನ್ ಲವ್ ಮಾಡ್ತಿದ್ದವನ್ನ ಚೆನ್ನಾಗಿ ತದಕ್ಬಿಟ್ಟು ಕರ್ಕೊಂಡ್ ಬಂದಿರ್ತಾರೆ. ಇದ್ ನೋಡಿದಾಗ ಅವಳಿಗೆ ಭಯ ಆಗ್ತಿರ್ತಿ, ಇವ್ಳಿಗೆ ಏನಾರು ಆಗತ್ತೆ ಅಂತ. ಆ ಟೈಮ್ಲಿ ಕರೆಕ್ಟ್ ಆಗಿ ಹೀರೋನ ಕರೆಸ್ತಾರೆ. ಅಂದ್ರೆ ಹೀರೋ ನಿಜವಾದ ಹೀರೋ ಬರ್ತಾನೆ, ಬಟ್ ಅದ್ರ ಒಳಗಡೆ ಇರೋದು ಚಿಕ್ಕ ಹುಡುಗ. ಅವ್ನ್ ಬಂದ್ಬಿಟ್ಟು ಎಲ್ಲಾ ಫುಲ್ ಸ್ಟ್ರಿಕ್ಟ್ ಆಗಿ ಟ್ರೈನಿಂಗ್ ಕೊಟ್ಬಿಟ್ಟು ಕಳ್ಸಿರ್ತಾರೆ, ಏನೇನ್ ಮಾಡ್ಬೇಕು ಅಂತ, ಏನೇನ್ ಹೇಳ್ಬೇಕು ಅಂತ. ಕಿವಿಗ್ ಬೇರೆ ಬ್ಲೂಟೂತ್ ತರ ಡಿವೈಸ್ ಹಾಕೊಂಡಿರ್ತಾನೆ, ಕಿವಿ ಕಣ್ಣು ಕಾಣದೆ ಇದ್ದು. ಆಗ ಒಂದ್ ಸೆಕೆಂಡ್ ಅವ್ನ್ ಹೇಳದ್ನೆಲ್ಲ ಹೇಳ್ಕೊಡ್ತಾ ಇರ್ತಾನೆ. ಇಲ್ಲಿ ಕಿವಿಲಿ ಹೇಳದ್ನೆಲ್ಲ ಹಂಗೆ ಹೇಳ್ತಿರ್ತಾನೆ. ಒಂದ್ ಟೈಮ್ ಏನಾಗುತ್ತೆ, ಕಲೆಕ್ಷನ್ ಕಟ್ ಆಗ್ಬಿಡುತ್ತೆ. ಅಯ್ಯೋ ತಗೊಳಕೊತ್ತಾನಲ್ಲ ಅಂತ ಅನ್ಬೇಕಾರೆ ಆ ಹುಡುಗಂಗ್ ಏನ್ ಅನ್ಸುತ್ತೋ ಅದನ್ನೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ರು ಏನೀಗ ಇವ್ರಿಬ್ರು ಲವ್ ಮಾಡ್ತಿರೋದ್ರಿಂದ ಏನ್ ಪ್ರಾಬ್ಲಮ್ ಅಂದಾಗ ಅವ್ರು ಕೇಳ್ತಾರೆ, ಏನಿದೆ ಏನ್ ಅಂತ್ಯಾಗ ಅಂತ. ಈಗ ಏನು ಮಾಡಕ್ ಆಗಲ್ಲ ಸರ್, ಅವ್ರಿಬ್ರು ಲವ್ ಮಾಡ್ತಿದಾರೆ, ನಮ್ಗೂ ಅವ್ಳಿಗೂ ಅಡ್ಜಸ್ಟ್ ಆಗ್ಲಿಲ್ಲ, ಬಟ್ ಅದ್ರ ಅವ್ರಿಬ್ರಾರು ಚೆನ್ನಾಗಿರ್ಲಿ, ಅವ್ರಿಬ್ರನ್ನ ಒಂದ್ ಮಾಡ್ಬಿಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಆ ಹುಡುಗಂಗ್ ಅನ್ಸಿದ್ದು ಮಾತಾಡ್ತಾನ ಅಷ್ಟೇ. ಅದಾದ್ಮೇಲೆ ಸರಿ, ಈಗ ಇನ್ನೇನ ನಿಂದೇನ್ ಬೇರೆ ಪ್ಲಾನ್ ಅಂದಾಗ, ನನ್ಗೆ ರಿಟೈರ್ಮೆಂಟ್ ಬೇಕು, ಎಲ್ಲ ಏನೇನಿದೆ ಇದನ್ನೆಲ್ಲ ಬಿಟ್ಬಿಟ್ಟು ನಾನು ನಾರ್ಮಲ್ ಲೈಫ್ ನ ಬದುಕ್ಬೇಕು ಅಂತ ಹೇಳ್ಕೊಂತಾನೆ. ಅದಕ್ಕೆ ಸರಿ ಅಂತ ಒಪ್ಕೊಂಡ್ಬಿಟ್ಟು ಇವನ್ಗೆ ಆಸ್ತಿನೆಲ್ಲ ಇರುತ್ತಲ್ಲ ಎಲ್ಲಾನು ಬರ್ಸ್ಕೊಂಡ್ಬಿಡ್ತಾರೆ. ಅವ್ನೆಲ್ಲಾನು ಬರ್ಕೊಟ್ಬಿಟ್ಟು ಬಂದ್ಬಿಡ್ತಾನೆ. ಅವಾಗ ಹೀರೋ ಈಚೆ ಬಂದಾಗ ಹೀರೋ ನೋಡ್ಬಿಟ್ಟು ಎದ್ಕೋತಾ ಇರ್ತಾನೆ, ಚಿಕ್ಕ ಹುಡ್ಗನ್ ನೋಡ್ಬಿಟ್ಟು, ಯಾಕಂದ್ರೆ ಅವ್ನ್ ಬಂದ್ಬಿಟ್ಟು ಹೊಡಿತಾನೆ ಅಂತ. ಬಟ್ ಆದ್ರೆ ಅವ್ನ್ ಖುಷಿ ಪಟ್ಬಿಟ್ಟು ಹಗ್ ಮಾಡ್ತಾನೆ, ಯಾಕಂದ್ರೆ ಅವ್ನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದ ಅದೇನೆ, ಇದರಿಂದ ಈ ತರ ಆ ಲೈಫ್ ನ ನಾರ್ಮಲ್ ಆಗಿ ಲೈಫ್ ನ ಬದುಕ್ಬೇಕು ಅಂತಾನು ಆಸೆ ಪಟ್ಟಿದ್ದ. ಯಾಕಂದ್ರೆ ಈಗ ಹೀರೋಯಿನ್ ಸಿಕ್ಬಿಟ್ಲಲ್ಲ, ಅದರಿಂದ ಎಂಜಾಯ್ ಮಾಡೋಣ ಅಂತ. ಆ ಟೈಮ್ಲಿ ಈ ಏಡ್ನೆ ಅಂತ ಇರ್ತಾಳಲ್ಲ, ಅವಳಿಗೆ ಕೋಪ ಬಂದ್ಬಿಟ್ಟು ಕಾರ್ನ ತಗೊಂಡ್ಬಂದ್ಬಿಟ್ಟು ಸ್ಪೀಡ್ ಆಗಿ ಬಂದು ಗುದ್ದಕ್ ಬರ್ತಾಳೆ. ಬಟ್ ಆ ಟೈಮ್ ಹೀರೋ ನೋಡ್ಬಿಡ್ತಾನೆ. ನೋಡಿದಾಗ ಅದು ಮೇನ್ ಬಾಡಿ ಇದೆಯಲ್ಲ ಅದನ್ನ ಸೈಡ್ ತಳ್ಬಿಟ್ಟು ಇವ್ನ ಹೋಗಿ ತಗೊಳಕೊಂಡ್ಬಿಡ್ತಾನೆ ಚಿಕ್ಕ ಹುಡುಗ. ಆವಾಗ ಏನು ಮಾಡಕ್ಕಾಗಲ್ಲ, ಅವ್ನ್ ಫುಲ್ ಸ್ವಲ್ಪ ಸಿವಿಯರ್ ಆಗಿರ್ತಾನೆ. ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿದಾಗ ಅಲ್ಲಿ ಅವನು ಹೋಗ್ತಾ ಇರ್ಬೇಕಾರೆ ಅಲ್ಲಿ ಹೀರೋಯಿನ್ ಮಗಳು ಇರ್ತಾಳಲ್ಲ, ಅವ್ರು ಶಾಕ್, ಏನಾಯ್ತು ಇವ್ನಿಗೆ ಅಂತ ಶಾಕ್ ಆಗಿ ನೋಡ್ಬೇಕಾರೆ ಅಲ್ಲಿರೋರ್ಗೆಲ್ಲ ಹೇಳ್ತಾ ಇರ್ತಾನ ಅವನು, ಮಗಳೇ ನಾನ್ ನಿನ್ನ ಹತ್ರ ಚೆನ್ನಾಗಿರ್ಲಿಲ್ಲ, ನಾ ತುಂಬಾ ಕಷ್ಟ ಅನ್ಭವಿಸ್ದೆ, ಈ ವಿಷಯ ನಂಗೆ ಗೊತ್ತಿರ್ಲಿಲ್ಲ, ನಾನ್ ನಿನ್ ಜೊತೆ ಒಂದ್ ಒಳ್ಳೆ ಅಪ್ಪನಾಗ್ಲಿಲ್ಲ ಅನ್ಕೊಂಡು ಸಾರ್ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾನೆ. ಎಲ್ಲ ಕೇಳೋಳಗ ಅವಳಿಗೆ ತಲೆನೇ ಕೆಡ್ತಾ ಇರ್ತದೆ. ಅಯ್ಯೋ ನಾನ್ ಇವ್ನ ಇಷ್ಟ ಪಡ್ತೀನಿ ಅಂದ್ರೆ ಇವನ್ ಒಳ್ಳೆ ನನ್ಗೆ ಮಗ ಅಪ್ಪ ಅಂತ ಅನ್ಕೊಂಡು ನಾನ್ ತಲೆ ತಿಂತಿದ್ದೀನಲ್ಲ ಅಂತ ಬಾಯ್ ಬಿಟ್ಕೊಂಡು ನೋಡ್ಬೇಕಾರೆ ಸಡನ್ ಆಗಿ ಏನಾಗುತ್ತೆ, ಪಕ್ಕದಲ್ಲಿ ಹೀರೋ ಆ ಚಿಕ್ಕ ಹುಡುಗನು ಇರ್ತಾನೆ. ಬಟ್ ಆದ್ರೆ ಇದ್ದಕ್ಕಿದಂಗೆ ಇಬ್ರು ಮೂರ್ಛೆ ಹೋಗ್ಬಿಡ್ತಾರೆ ಒಂದೇ ಟೈಮು. ಆಮೇಲೆ ಏನಾಗುತ್ತೆ ಅಂದ್ರೆ ಆ ಬಾಡಿ ಇದೆಯಲ್ಲ ನಾರ್ಮಲ್ ಆಗ್ಬಿಡುತ್ತೆ. ಏನಕ್ಕಿದ್ದು ನಾರ್ಮಲ್ ಆಯ್ತು ಅಂತ ರೀಸನ್ ಕೊಟ್ಟಿಲ್ಲ. ನಾರ್ಮಲ್ ಆದ್ಮೇಲೆ ಅವನಿಗೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಆದ್ಮೇಲೆ ಅವನು ಸ್ವಲ್ಪ ವರ್ಷ ಆದ್ಮೇಲೆ ಮತ್ತೆ ಸ್ಕೂಲ್ ಸೇರ್ಕೊಂತಾನೆ. ಯಾಕೆಂದ್ರೆ ಅದ್ರ 4 ಗಂಟೆ ಅವ್ನ್ ಬಂದಿರಲ್ಲ. ಅವ್ನ್ ಹುಡುಗ ಒಳಗ ಒಂದು ಸ್ಕೂಲ್ಗೆ ಹೋಗಿದ್ದೆ ಫುಲ್ ಫೇಮಸ್ ಆಗ್ಬಿಟ್ಟಿದ್ನಲ್ಲ ಹೀರೋ ಇಂದ. ಅವ್ನ್ ನೋಡಿದ್ದೆ ಎಲ್ಲಾರು ನನ್ ಪಕ್ಕ ಬಾ ಅಂತ ಎಲ್ಲ ಹೇಳ್ತಿರ್ತಾರೆ. ಅವ್ನ್ಗೆ ಒಂಥರ VIP ಲೆವೆಲ್ ಇದು ಕೊಡ್ತಿರ್ತಾರೆ. ಆದ್ರೆ ಇವನ್ಗೆ ಅರ್ಥ ಆಗೋದೇನಂದ್ರೆ ಯಾಕೆಲ್ಲ ಹಿಂಗ್ ನೋಡ್ತಾವ್ರೆ ಅಂತ ಶಾಕ್ ಆಗಿ ನೋಡ್ತಿರ್ತಾನೆ. ಅವ್ನ್ ಬಿಹೇವಿಯರ್ ಬೇರೆ. ಅದಲ್ದೆ ಹೀರೋಯಿನ್ ಅವ್ನ್ ಕೈ ಮೇಲೆ ಎಗ್ಲೆಲ್ಲ ಹಾಕೊಂಡು ಅವ್ನು ಚಿಡಿಯಾಸ್ಕೊಂಡೆಲ್ಲ ರೇಗಿಸ್ತಿರ್ತಾಳೆ. ಬಟ್ ಇವಾಗ ಹೀರೋನು ಅವನು ಸಪರೇಟ್ ಅವನಲ್ಲ, ಇವಾಗ ಬೇಕಾದ್ರೆ ಲವ್ ಮಾಡೋದಿದ್ರೆ ಲವ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಈ ಕಡೆ ತೋರಿಸ್ತಾ ಲಾಸ್ಟ್ ಸೀನ್ಲಿ ಹೀರೋ ಫ್ಯಾಮಿಲಿ ತೋರಿಸ್ತಾರೆ. ಏನಂತಂದ್ರೆ ಹೀರೋ ಅದನ್ನೆಲ್ಲ ಕೆಲಸ ಬಿಟ್ಬಿಟ್ಟು ಈಗ ಇವ್ರು ರೆಸ್ಟೋರೆಂಟ್ ತುಂಬಾ ದೊಡ್ಡದು ಮಾಡ್ಕೊಂಡ್ಬಿಟ್ರು. ದೊಡ್ಡದಾಗದಲ್ದೆ ಅವ್ನ ಜೊತೆ ಇರ್ತಾನಲ್ಲ ಒಂದು ಅಸಿಸ್ಟೆಂಟ್, ಅವ್ನ್ ಕೂಡ ಇಲ್ಲೇ ಕೆಲಸ ಮಾಡ್ತಿರ್ತಾನೆ. ಅದಲ್ದೆ ಆ ಚಿಕ್ಕ ಹುಡುಗನ ಅಪ್ಪ ಕೂಡ ಇಲ್ಲೇ ಸೇರ್ಕೊಂಡ್ಬಿಡ್ತಾರೆ ಕೆಲ್ಸಕ್ಕೆ. ಎಲ್ಲಾರು ಕೆಲಸ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವ್ರ ಲೈಫ್ ನ ಬದುಕ್ತಾರೆ. ಅದಲ್ದೆ ಅಲ್ಲಿ ಸ್ಕೂಲ್ ಇರೋದ್ರಿಂದ ಎಲ್ಲಾ ಹುಡುಗರು ಅಲ್ಲೇ ಬರ್ತಾರೆ. ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಇದರಿಂದ ಲೈಫ್ ಇನ್ನೂ ಚೆನ್ನಾಗಿರುತ್ತೆ
ಅಂತ ತೋರಿಸ್ಬಿಟ್ಟು ಕಥೆನ ಮುಗಿಸ್ತಾರೆ. ಈ ಮೂವಿ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.